Okay, dear students, in this class, what you call as the second PUC biology. Let me study what you call as the chapter. What you call second chapter called sexual reproduction in case of the flowering plants. In this class, we know about what you call artificial hybridization, technique. In our last class, what we studied? We studied about what you call polar pistil interaction. ಅಲ್ಲಿ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಆದಾಗ ಏನಾಗುತ್ತೆ ನೋಡಿ ಕಡಿಮೆ ಹೇಳಿ ಅದು ಪೋಲನ್ ರೈನ್ಸ್ ಸ್ಟಿಗ್ಮಾ ಮೇಲೆ ಬಿದ್ದು ಅದು ಇಟ್ ಇಟ್ಸ್ ಎ ಕಾಂಪಿಟಬಲ್ ಇದ್ರೆ ಇಟ್ ಗೋಯಿಂಗ್ ಟು ಜರ್ನೇಟ್ ಅದರ್ವೈಸ್ ನಾಟ್ ಗೋಯಿಂಗ್ ಟು ಜರ್ನೇಟ್ ಆಗೋದಿಲ್ಲ ಅಂತ ಹೇಳಿ ಆ ಜರ್ನೇಷನ್ ಆಗುತ್ತೆ ಅನ್ನೋದಿಲ್ಲ ಅನ್ನೋದು ಡಿಸೈಡೆಡ್ ಬೈ ವಾಟ್ ಕಡಿಮೆ ಒಂದು ಕೆಮಿಕಲ್ ರಿಯಾಕ್ಷನ್ ಎಸ್ಟಾಬ್ಲಿಷ್ ಮಾಡಿದ್ದು ಈ ಪೋಲನ್ ರೈನ್ ಅಂಡ್ ದಿ ಪಿಸ್ಟಿಲ್ ಅಲ್ಲಿ ಡಿಸೈಡ್ ಪೋಲನ್ ರೈನ್ಸ್ ಇದೆ ಅದು ಜರ್ನೇಷನ್ ಆಗುತ್ತೆ ಈಗ ಒಂದು ನ್ಯಾಚುರಲ್ ಆಗಿ ಆಗುತ್ತೆ ಕ್ರಿಯೆ ಕ್ರಾಸ್ ಫಾರ್ಮೇಷನ್ಗೆ ಆದಾಗ ಅಥವಾ ಈ ಒಂದು ಪೋಲನ್ ರೈನ್ಸ್ ಇಫ್ ಇಟ್ಸ್ ಕಾಂಪಿಟಬಲ್ ಇದ್ದಾಗ ಮಾತ್ರ ಇಟ್ ಗೋಯಿಂಗ್ ಟು ಜರ್ನೇಟ್ ನಾಟ್ ಅದರ್ವೈಸ್ ನಾಟ್ ಗೋಯಿಂಗ್ ಟು ಜರ್ನೇಟ್. ಈಗ ಅಂತ ಒಂದು ಕ್ರಿಯೆ ಗೊತ್ತಿದೆ ನಿಮಗೆ. ಇಲ್ಲಿ ನಾವು ಕೃತಕವಾಗಿ ನಾವು ಕೆಲವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಬೇಕಾದಂತ ಡಿಸೈರ್ಡ್ ಪೋಲನ್ ರೈನ್ಸ್ ನ ಒಂದು ಸ್ಟಿಗ್ಮಾದ ಮೇಲೆ ಹಾಕಿ ನಮಗೆ ಬೇಕಾದಂತ ವೆರೈಟಿನ ಪಡ್ಕೋಬಹುದು ಅನ್ನೋದು ಒಂದು ಅಂತ ಅಭಿವೃದ್ಧಿ ಮಾಡಬಹುದು ಅನ್ನೋದು ಅಂತ ಒಂದು ಟೆಕ್ನಿಕ್ ಕೊಡಿಕೊಳ್ಳೋದೇ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಕೃತಕವಾದಂತ ಮಿಶ್ರವಾದಂತಹ ತಳಿಗಳನ್ನು ನಾವು ಪಡೆಯೋದು ಹೆಂಗೆ ಅನ್ನೋಂಥದ್ದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಇದು ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಂದ್ರೆ ಇಟ್ಸ್ ಒನ್ ಆಫ್ ದಿ ಟೆಕ್ನಿಕ್ obtaining what you call them is a crossing ಮಾಡ್ತಾ ಇದೀವಿ. ಏನ್ ಮಾಡ್ತೀವಿ? ಕ್ರಾಸಿಂಗ್ ಆಫ್ ಟು ಜೆನೆಟಿಕಲಿ ಡಿಫರೆಂಟ್ ಇಂಡಿವಿಜುವಲ್ಸ್. ವಾಟ್ ಮಾಡ್ತೀವಿ ನಾವು? ಜೆನೆಟಿಕಲಿ ಡಿಫರೆಂಟ್ ಇಂಡಿವಿಜುವಲ್ ಟು obtain a new genotype by means of a controlled pollination is called them as artificial hybridization. ಇದನ್ನ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಯು ಕ್ಯಾನ್ ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್. ಇದರಲ್ಲಿ ಕೆಲವು ಸ್ಟೆಪ್ಸ್ ಗಳಿದಾವೆ. ಆ ಸ್ಟೆಪ್ಸ್ ನ ನಿಮಗೆ 1 ಮಾರ್ಕ್ಸ್ ಕೇಳ್ತಾರೆ, ಕೆಲವು ಒಂದೊಂದೇ ಸ್ಟೆಪ್ಸ್ ನ ಒಂದೊಂದ್ಸಲಿ ಕೇಳ್ತಾರೆ. ಇದನ್ನ what you call them as they can be asked in your examination. What call them is what is the artificial hybridization? It's a technique of crossing the two genetically different genetically different individual to get a new ಹೊಸ ಒಂದು ಜೀನ್ಸ್ ಎರಡು ಬೇರೆ ಬೇರೆ ಜೆನೆಟಿಕಲಿ ಡಿಫರೆಂಟ್ ಇರೋ ಜೀನ್ಸ್ ಗಳು ಏನಾಗ್ತವೆ ಮಿಕ್ಸ್ ಅಪ್ ಆಗಿ ಅದ್ರಲ್ಲಿ ಹೊಸ ಒಂದು ಕಾಂಬಿನೇಷನ್ ಆಗಿರುವಂತ ಗಿಡಗಳು ಬರ್ತಾರೆ. ನ್ಯೂ ಜೀನೋಟೈಪ್. ಇದನ್ನ ಹೆಂಗ್ ಮಾಡ್ತೀವಿ? ಕೃತಕವಾಗಿ ಮಾಡ್ತೀವಿ. ನಾವು ಬೇಕಾದಂತಾನೆ ಪೋಲನ್ ರೈನ್ಸ್ ಗಳನ್ನ ಹಾಕ್ತಾ ಇದೀವಿ. ಅಂದ್ರೆ ಬೈ ಕಂಟ್ರೋಲ್ಡ್ ಪರ್ಮಿಷನ್. ನ್ಯಾಚುರಲ್ ಅಂದ್ರೆ ಅದು ಯಾವ್ದಾದ್ರು ಪೋಲನ್ ರೈನ್ಸ್ ಬಂದು ಬೀಳ್ಬೋದು ಕ್ರಾಸ್ ಪರ್ಮಿಷನ್. ಅದೇ ಒಂದೇ ಸ್ಪೀಸೀಸ್ ಇರಬೇಕು ಅನ್ನೋದು ನೀವೆಲ್ಲ ನೋಡಿ. ಅಲ್ಲಿ ಬೈ ಕಂಟ್ರೋಲ್ಡ್ ಪರ್ಮಿಷನ್ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ. Pollination ಗೊತ್ತಿದೆ. Transfer of pollen grain from anther to the stigma of the same flower. The different what you call them is one flower to another flower of the same plant. Other what you call them is different flowers of the same species ಇರಬಹುದು. Cross pollination. ಈಗ ಇಲ್ಲಿ get a new genotype by controlled pollination. ಏನಾಗಿದೆ? ಹೊಸ ಒಂದು genotype ಇರುವಂತ ಪ್ಲಾಂಟ್ ಸಿಗ್ತಾ ಇದೆ ನಮಗೆ. ಅದು ಹೈಬ್ರಿಡ್ ಪ್ಲಾಂಟ್ ಅಂತ ಹೈಬ್ರಿಡ್ ಹೆಂಗ್ ಬಂದಿದ್ದು? ಕ್ರಾಸ್ ಮಾಡಿದ್ವಿ. ಏನನ್ನು ಕ್ರಾಸ್ ಮಾಡಿದ್ವಿ? ಟೂ ಜೆನೆಟಿಕಲಿ ಡಿಫರೆಂಟ್ ಇಂಡಿವಿಜುವಲ್ಸ್ ನಾವು ಕ್ರಾಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಒನ್ ಆಫ್ ದಿ ಪ್ಲಾಂಟ್ ಏನಾಗಿದ್ರೆ ಐ ಕೊಡ್ತಾ ಇದೆ ಅಂಡ್ ಇನ್ನೊಂದು ಏನಿದೆ ಡಿಸೀಸ್ ನ ರೆಸಿಸ್ಟೆಂಟ್ ಇದೆ. ಯಾವ್ದು ಡಿಸೀಸ್ ಗೊತ್ತಾಗಲ್ಲ. ಈ ಎರಡು ಕ್ಯಾರೆಕ್ಟರ್ ಡಿಸೈರ್ಡ್ ಕ್ಯಾರೆಕ್ಟರ್ ನಾವು ಒಂದ್ರಲ್ಲಿ ತರಬೇಕಂದಾಗ ನಾವೇನ್ ಮಾಡ್ತೀವಿ? ಕ್ರಾಸ್ ಮಾಡ್ತಾ ಇದೀವಿ. ನಾವು ಹೆಂಗೆ ಕಂಟ್ರೋಲ್ಡ್ ಪಾಲಿನೇಷನ್ ಮಾಡ್ತಾ ಇದೀವಿ. ನಮಗೆ ಬೇಕಾದಂತೆ ಆ ಪೋಲನ್ ರೈನ್ಸ್ ಎಲ್ಲ ಹಾಕುವಂತ ಕ್ರಿಯೆ ನಡೆಸ್ತೀವಿ. ಅದಕ್ಕೆ ಕ್ರಾಸಿಂಗ್ ಆಫ್ ಟು ಜೆನೆಟಿಕಲಿ ಡಿಫರೆಂಟ್ ಇಂಡಿವಿಜುವಲ್ ಟು ಗೆಟ್ ಎ ನ್ಯೂ ಜಿನೋಟೈಪ್ ಬೈ ಕಂಟ್ರೋಲ್ಡ್ ಪಾಲಿನೇಷನ್ ಈಸ್ ಕಾಲ್ಡ್ ದೆಮ್ ಆಸ್ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್. ಕ್ರಾಸ್ ಮಾಡ್ತಾ ಎರಡು ಜೆನೆಟಿಕಲಿ ಡಿಫರೆಂಟ್ ಪ್ಲಾಂಟ್ಸ್ ನ ಹೊಸ ಒಂದು ಜಿನೋಟೈಪ್ ಬರುತ್ತೆ. ಹೆಂಗಾಗಿದೆ ಅಂದ್ರೆ ಬೈ ಮೀನ್ಸ್ ಆಫ್ ಎ ಕಂಟ್ರೋಲ್ಡ್ ಪಾಲಿನೇಷನ್. ಈ ಒಂದು ಕಂಟ್ರೋಲ್ಡ್ ಪಾಲಿನೇಷನ್ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಲ್ಲಿ ಇಟ್ ಇನ್ವಾಲ್ವ್ ಮಾಡಿಕೊಳ್ಳಿ ಟು ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಗಳಿದಾವೆ. ವಿಚ್ ಆರ್ ದೋಸ್ ಅಂದ್ರೆ ಒನ್ ಇಸ್ ಕಾಲ್ಡ್ ಇಮ್ಯಾಕ್ಯುಲೇಷನ್. ಇಮ್ಯಾಕ್ಯುಲೈನ್ ಅಂದ್ರೆ ಮೇಲ್ ಪಾರ್ಟ್, ಫೆಮಿನೈನ್ ಅಂದ್ರೆ ಫೀಮೇಲ್. ಈ ತೆಗಿತಾ ಇದೀವಿ ಇಮ್ಯಾಕ್ಯುಲೇಷನ್.
ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಇಮ್ಯಾಸ್ಕ್ಯುಲೇಷನ್ ಅಂತ ಕರೀತಾರೆ. ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ರಿಮೂವಲ್ ಆಫ್ ದಿ anthers, removal of the anthers in a flower bud before its dehiscence, before its dehiscence. ಅಂದ್ರೆ ಈ ಒಂದು ಫ್ಲವರ್ ಅಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಸ್ ಎ ಫ್ಲವರ್. ಇಲ್ಲಿ ನಾವು ಆಂಥರ್ ಸ್ಟೇಬಲ್ಸ್ ನ ಎರಡು ಭಾಗಗಳಿವೆ. ಸ್ಟೇಬಲ್ಸ್ ಯಾರು? ಆಂಥರ್ ಅಂಡ್ ದಿ ಫಿಲಮೆಂಟ್. ಈ ಆಂಥರ್ ಒಳಗಡೆ ಕೊಲಂಗ್ರೈನ್ಸ್ ಬರ್ತದೆ, ಅದು ಮೇಲೆ ಗ್ಯಾಮೆಟ್ ಹೊಂದಿರುತ್ತೆ. ಈ ಆಂಥರ್ಸ್ ನ ಕಟ್ ಮಾಡಿ ತೆಗೆದಾಕಿ ಬಿಡೋದು. ಬೈ ಸೀಸರ್ಸ್ ಅಲ್ಲಿ ನಾವು ಇನ್ನು ಬೈಸೆಕ್ಷನ್ ಫ್ಲವರ್ ಮಾಡ್ತೀವಿ. ರಿಮೂವಲ್ ಆಫ್ ಆಂಥರ್ ಇನ್ ಎ ಬೈಸೆಕ್ಷಲ್ ಅಂದ್ರೆ ಎರಡು ಸೆಕ್ಸ್ ಆರ್ಗನ್, ಮೇಲ್ ಫೀಮೇಲ್ ಎರಡು ಸೆಕ್ಸ್ ಆರ್ಗನ್ ಇರೋದ್ರಲ್ಲಿ ಮೇಲ್ ಭಾಗ ಮಾತ್ರ ನಾವು ತೆಗೆದಾಕ್ತೀವಿ. ಮ್ಯಾಸ್ಕ್ಲೈನ್ ಪದನೇ ಈ ತೆಗೆದಾಕುವಂಥದ್ದು. ರಿಮೂವಲ್ ಆಫ್ ಆಂಥರ್ಸ್ ಇನ್ ಎ ಬೈಸೆಕ್ಷಲ್ ಫ್ಲವರ್ in a flower bud, bisexual flower bud ಅಲ್ಲಿ bisexual flower ಅಂತ in a flower bud ಅಲ್ಲಿ in a bisexual flower ಏನು ಮಾಡ್ತೀವಿ ನಾವು? we remove the anthers in a flower bud before it dehiscence. dehiscence ಅಂದ್ರೆ ಆಂತರಗಳಲ್ಲಿ ಬ್ರೇಕ್ ಓಪನ್ ಆಗಿ ಕೊಲಂಗ್ರೈನ್ಸ್ ರಿಲೀಸ್ ಆಗಕ್ಕೆ ಮುಂಚಿತವಾಗಿ ನಾವು ಈ ಒಂದು ಆಂಥರ್ಸ್ ನ ರಿಮೂವ್ ಮಾಡ್ತೀವಿ in a flower bud in a bisexual flower. that is called emasculation. ಅಂತ ನಾವು emasculation ಅಂದ್ರೆ removal of anthers in a bisexual flower bud. what's called emasculation? removal. removal ಮಾಸಿ ಕೇಳ್ತಾರೆ ಇದನ್ನ. what is called removal of anther. ಅಂದ್ರೆ ಯಾವ ಫ್ಲವರ್ ಅದು? bisexual flower ಅಲ್ಲಿ in a bisexual flower bud. ಅಂದ್ರೆ ಹೂವು ಅರಳಿದಾಗ ಏನಾಗುತ್ತದೆ ಅಂತ ವಾತಾವರಣ ಎಕ್ಸ್ಪೋಸ್ ಆಗಿರ್ತಾರೆ ಅಲ್ಲಿ ಕೊಲಂಗ್ರೈನ್. ಅದೇ ಫ್ಲವರ್ ಬಡ್ ಕಂಡೀಷನ್ ಒಳಗೆ ನಾವು ಆಂಥರ್ಸ್ ಅಂತ ತೆಗೆದಾಕ್ಬಿಡ್ತೀವಿ. ರಿಮೂವಲ್ ಆಫ್ ಆಂಥರ್ಸ್ ಇನ್ ಎ bisexual flower bud before its dehiscence or break open. Dehiscence is called emasculation. What is emasculation? Removal of anther. Removal of anthers na remove ಮಾಡ್ತಾ ಇದೀವಿ. anthers na remove ಮಾಡ್ತೀವಿ in a bisexual flower bud. ಇದು ಮುಚ್ಕೊಂಡಿರುತ್ತೆ, ಓಪನ್ ಮಾಡಿ ನಾವು ಏನು ಮಾಡ್ತೀವಿ? anthers na remove ಮಾಡ್ತೀವಿ in a bisexual flower bud before it dehiscence ಓಪನ್ ಆಗಕ್ಕೆ ಮುಂಚಿತವಾಗಿ. that is what is called emasculation. ಏನಾಯ್ತು? emasculation. next one technique is, that's what I call, that technique is called as bagging. again ನಾವು bagging ಅಂತೀವಿ. the first step, second step is called as bagging. what is meant by bagging? it's called covering. ಈ ಒಂದು ಫ್ಲವರ್ ನಲ್ಲಿ ಏನಿದೆ ಕವರ್, ಈ ಒಂದು ನಾವು ಅಂತರ ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ? ಇದೇ ಫ್ಲವರ್ ನ ಕವರಿಂಗ್ ದಿ ಬಡಿಕಾಲ್. ಎಂತ ಫ್ಲವರ್ ಇದೀಗ? ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್. ಈಗ ಅಂತರ ರಿಮೂವ್ ಮಾಡಿದ ಫ್ಲವರ್ ಗೆ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ಅಂತ ಯೂನಿಸೆಕ್ಸ್, ಒಂದೇ ಸೆಕ್ಸ್ ಅಲ್ಲ, ಎರಡು ಸೆಕ್ಸ್ ಹಾಕಿದ್ರೆ ಒಂದು ತಗೊಂಡ್ಬಿಟ್ವಿ, ಅದನ್ನ ಕವರ್ ಮಾಡ್ಬೋದು. ಅಥವಾ ಯೂನಿಸೆಕ್ಸ್ ಫ್ಲವರ್ ಅಂದ್ರೆ ಅದೇ ಇರುತ್ತೆ, ಬರೀ ಒಂದೇ ಪಾರ್ಟ್ ಗೆನಿಷಿಯಂ, ಅದೇ ಫ್ಲವರ್ ಅಂತ ಫ್ಲವರ್ ತಗೋಬಹುದು. ಬೈಸೆಕ್ಸುವಲ್ ಫ್ಲವರ್ ಇದ್ರೆ ಮಾತ್ರ ಅಂತ ತೆಗಿಬೇಕು. ಯೂನಿಸೆಕ್ಷುವಲ್ ಫ್ಲವರ್ ಇದ್ರೆ ಡು ನಾಟ್ ರಿಕ್ವೈರ್ ಟು ರಿಮೂವ್ ದಿ ಆಂಥರ್ಸ್, ಅದೇ ಒಂದು ಸೆಕ್ಸ್ ಆರ್ಗನ್ ಇರುತ್ತೆ. ಅಥವಾ ಆಂಡಿಷಿಯಂ ಗೈನಿಷಿಯಂ ಇರೋ ಫ್ಲವರ್ ನ ಕವರ್ ಮಾಡ್ಬಿಡೋದು. ಮೆಡಿಕಲ್ ಕೇಳಿದ್ರೆ ವಾಟ್ ಇಸ್ ಬ್ಯಾಗಿಂಗ್? ಬ್ಯಾಗಿಂಗ್ ಇಸ್ ದಿ ಕವರಿಂಗ್ ಆಫ್ ಎ emasculated flower, the unisexual flower, by a butter paper bag. ಅಥವಾ butter paper bag ಏನು ಮಾಡ್ತೀವಿ? ಕವರ್ ಮಾಡ್ತೀವಿ. ಅದಕ್ಕೆ ಯಾಕೆ ಕವರ್ ಮಾಡ್ತೀವಿ? ಬಿಕಾಸ್ ಟು ಪ್ರಿವೆಂಟ್ ಇಟ್ ಫ್ರಮ್ ಕಂಟ್ಯಾಮಿನೇಷನ್ ಬೈ ಅನ್ವಾಂಟೆಡ್ ಕೊಲಂಗ್ರೈನ್. ಏನ್ ಮಾಡ್ತೀವಿ ನಾವು? ಕಂಟ್ಯಾಮಿನೇಟ್ ಆಗಬಾರ್ದು ಫ್ರಮ್ ಅನ್ವಾಂಟೆಡ್ ಕೊಲಂಗ್ರೈನ್. ಈ ನಾವು ಈ ಒಂದು ಟೆಕ್ನಿಕ್ ನಾವು ಡಿಸೈರ್ಡ್ ಪ್ಲಾಂಟ್ ಅನ್ನ ಪಡಿತಾ ಇದೀವಿ. ಇಮ್ಯಾಸ್ಕ್ಯುಲೇಷನ್ ಮಾಡಿದ್ರೆ ನಾವು ಇಲ್ಲಿ ನಮಗೆ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಂತ ನಥಿಂಗ್ ಬಟ್ ಇದು ಒಂದು ಹೇಳ್ಬೋದಂದ್ರೆ ಒಬ್ಟೈನಿಂಗ್ ಇಂಪ್ರೂವ್ಡ್ ಕ್ರಾಪ್ ವೆರೈಟೀಸ್. ಇಂಪ್ರೂವ್ ಆದಂತ ಕ್ರಾಪ್ ವೆರೈಟೀಸ್ ನಾವು ಪಡ್ಕೊಂತೀವಿ ಅನ್ನೋದು ಬೈ ಟ್ರಾನ್ಸ್ಫರಿಂಗ್ ಡಿಸೈರ್ಡ್ ಕೊಲಂಗ್ರೈನ್ಸ್ ಅಲ್ಲ ಆದ್ದರಿಂದ, ಅಂಡ್ ಬೈ ಪ್ರಿವೆಂಟಿಂಗ್ ದಿ ಕಂಟ್ಯಾಮಿನೇಷನ್ ಫ್ರಮ್ ಅನ್ವಾಂಟೆಡ್ ಕೊಲಂಗ್ರೈನ್ಸ್. ಅನ್ವಾಂಟೆಡ್ ಕೊಲಂಗ್ರೈನ್ಸ್ ಅದಕ್ಕೆ ಬೀಳಬಾರ್ದು. ನಮಗೆ ಬೇಕಾದ ಡಿಸೈನ್ ಕೊಲಂಗ್ರೈನ್ಸ್ ಹಾಕಬೇಕು. ಅದಕ್ಕೆ ಏನ್ ಮಾಡ್ತೀವಿ? ಕವರ್ ಮಾಡುವಂತ ಒಂದು ಟೆಕ್ನಿಕ್ ಬ್ಯಾಗಿಂಗ್. ಒಬ್ಟೈನಿಂಗ್ ಇಂಪ್ರೂವ್ಡ್ ಕ್ರಾಪ್ ವೆರೈಟೀಸ್ ನಾವು ಏನ್ ಪಡ್ಕೊಂತೀವಿ? ಬೈ ದಿ ಟ್ರಾನ್ಸ್ಫರಿಂಗ್ ಡಿಸೈರ್ಡ್ ಕೊಲಂಗ್ರೈನ್ಸ್ ಮೇಲೆ ಹಾಕ್ತೀವಿ ಅಂಡ್ ಪ್ರಿವೆಂಟಿಂಗ್ ಇಟ್ ಫ್ರಮ್ ಕಂಟ್ಯಾಮಿನೇಟೆಡ್ ಅನ್ವಾಂಟೆಡ್ ಕೊಲಂಗ್ರೈನ್ಸ್ ಬೀಳಬಾರ್ದು ಅಂತ ಕವರ್ ಮಾಡ್ತೀವಿ.
ನಿಮಗೆ ಬೇಕಿರೋದಷ್ಟೇ ಹಾಕ್ಬೇಕಲ್ಲ ಅದಕ್ಕೆ ಹೊಡ್ಕೊಳ್ಳಿ ಬ್ಯಾಗಿಂಗ್ ಅಂದ್ರೆ ಹೇಳ್ತೀವಿ ನೋಡಿ. ವಾಟ್ ಇಸ್ ಬ್ಯಾಗಿಂಗ್ ಅಂದ್ರೆ ಇಟ್ಸ್ ಎ covering of a ಯಾರನ್ನ emasculated flower the asexual flower by a butter paper bag. ಬಟರ್ ಪೇಪರ್ ಅನ್ನು ಮಾಡಿದಂತ ಬ್ಯಾಗ್ ಅನ್ನು ಕವರ್ ಮಾಡ್ತೀವಿ. ಯಾಕೆ? to prevent it from prevent it from the deposition of unwanted pollen ಇದರಲ್ಲಿ ಯಾವುದೇ pollen ಇರಬಾರದಪ್ಪ. ಅದಕ್ಕೆ ಏನು ಮಾಡ್ತೀವಿ, ಇದನ್ನ ಕವರ್ ಮಾಡ್ತಾ ಇದ್ವಿ. ಇಟ್ ಇಸ್ ಕಾಲ್ಡ್ ಬ್ಯಾಗಿಂಗ್. ವಾಟ್ ಇಸ್ ಬ್ಯಾಗಿಂಗ್? covering of emasculated flower ಅಥವಾ unisexual flower by butter paper bag. to prevent it from contamination of unwanted pollen grain is called bagging. What is the bagging? Covering of emasculated flower or unisexual flower by butter paper bag to prevent it from the contamination of unwanted pollen grain is called bagging. What are the two steps of artificial hibernation ಅಂತ ಕೇಳಿದ್ರೆ, ಒಂದು emasculation, ಇನ್ನೊಂದು bagging. ಅಥವಾ what is bagging? One must, what is emasculation? They want to ask. What is artificial hibernation? Explain the steps. ಈ ತರನು ಕೇಳಬಹುದು. ಈಗ ಕವರ್ ಮಾಡಿದ್ವಿ, emasculated flower ಏನ್ ಮಾಡಿದ್ವಿ, ಕವರ್ ದ ಬಟರ್ ಪೇಪರ್ ಬ್ಯಾಗ್. ನಾವು ಇದನ್ನ ಏನ್ ಮಾಡಿದ್ವಿ, ಈ ತರ ಬಿಟ್ಟಿರ್ತೀವಲ್ಲ ಅದನ್ನ when the stigma come to the receptivity ಪಕ್ವತೆ ಬಂದಾಗ we remove this butter paper bag and we are dusting it. ನಾವು ಏನ್ ಮಾಡಿ ರಿಮೂವ್ ಮಾಡಿ ಏನ್ ಮಾಡ್ತೀವಿ, ನಾವು ಡಸ್ಟ್ ಮಾಡ್ತೀವಿ. ಏನ್ ಡಸ್ಟ್ ಮಾಡ್ತೀವಿ? is a flower. ನಮಗೆ ಬೇಕಾಗಿರೋ is a flower ನ ಬೇನೆದರಿಗೆ ಆಂಕರ್ಸ್ ಇದಾವೆ. ಈ ಅಲ್ಲಿ ಬರ ಹಿಡ್ಕೊಳ್ಳೋದೇ ಈ ಫ್ಲವರ್ ಅಲ್ಲಿ ಇದೆಂತ ಫ್ಲವರ್ ಇಟ್ಕೊಳ್ಳೋ ಓನ್ಲಿ ಆಂಕರ್ ಇರುವಂತ ಫ್ಲವರ್. ಈ ಫ್ಲವರ್ ನ ನಾವು ಏನ್ ಮಾಡ್ತೀವಿ, ಪೋಲನ್ ರೈಸ್ ಈ ಬ್ಯಾಗ್ ನ ತೆಗೆದು we are removing this bag and we are dusting when the anchor come to the receptivity, stigma come to the receptivity ಬಂದಾಗ we are dusting ಮಾಡ್ತೀವಿ. ನಾವು ದಸ್ತಿದ್ರೆ ಸ್ಟಿಗ್ಮಾ ಮೇಲೆ ಏನಂತ they are desired pollen grain or the desired plant. ಇದು ನಮಗೆ ಫಾರ್ ಎಕ್ಸಾಂಪಲ್ ಇದು ನಮಗೆ ಗ್ರೇಟ್ ಫ್ಲವರ್ ಬಿಡುತ್ತೆ ಅನ್ಕೊಳ್ಳಿ, ನಾವು ಎರಡು ಬೇಕು, ಇದು ಬಿಡಿಕೊಂಡು ವೈಟ್ ಫ್ಲವರ್ ಎರಡು ಮಿಕ್ಸ್ ಮಾಡಬೇಕು ಅವಾಗ ಹಿಂಗೆ ಮಾಡ್ಬೋದು. ಅಥವಾ ಒಂದು ಐ ಕೊಡ್ತಾ ಇದೆ, ಇನ್ನೊಂದು ಡಿಸೀಸ್ ಎಕ್ಸ್ಟೆಂಟ್ ಇದೆ, ಎರಡು ಪೊಲನ್ ಕ್ಯಾರೆಕ್ಟರ್ ಜೆನೆಟಿಕಲಿ ಡಿಫರೆಂಟ್ ಪ್ಲಾಂಟ್ಸ್ ನಾವು ಏನ್ ಮಾಡ್ತೀವಿ, ನಾವು ಕ್ರಾಸ್ ಮಾಡ್ತಾ ಇದೀವಿ. ನೋಡಿ ಇದು ಕ್ರಾಸಿಂಗ್ ಮಾಡೋದು. ಅದನ್ನ ನಮಗೆ ಬೇಕಂತ ಹೊಸ ಒಂದು ಜಿನೋಟೈಪ್ ಬರುತ್ತೆ, ಈ ಜಿನೋಟೈಪ್ ಅದು ಬೈ ಕಂಟ್ರೋಲ್ ನಾವು ಬೇಕಾದ ಕಂಟ್ರೋಲ್ ಮಾಡಿ ಪರ್ಮಿಷನ್ ಮಾಡ್ತೀವಿ. ಟ್ರಾನ್ಸ್ಫರ್ ಆಗೋದನ್ನ ಕಂಟ್ರೋಲ್ ಮಾಡ್ತಾ ಇದೀವಿ, ನಾವು ಬೇಕಾದವನ್ನೇ ಆಗ್ತದೆ. ಹಂಗಾಗಿ ಇನ್ನೊಂದು ಡಸ್ಟಿಂಗ್ ದಿ ಡಿಸೈಡ್ ಪೊಲನ್ ಆಫ್ಟರ್ ಡಸ್ಟಿಂಗ್ ದಿ ವರ್ಟಿಕಲ್ ಡಿಸೈಡ್ ಪೊಲನ್ ವಿ ಅಗೇನ್ ರೀಬ್ಯಾಗ್ ದಿಸ್ ದಿ ವರ್ಟಿಕಲ್ ಬಟರ್ ಪೇಪರ್ ಬ್ಯಾಗ್. ಮತ್ತೇನ್ ಮಾಡ್ತೀವಿ, ನಾವು ರೀಬ್ಯಾಗ್ ಮಾಡ್ತೀವಿ. ಯಾಕಂದ್ರೆ ಒಂದು ಹಂಗೆ ಡಸ್ಟ್ ಆಫ್ ಮಾಡಿ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ, ಬೇರೆ ಪೊಲನ್ ಮತ್ತೆ ಬಿಟ್ಬಿಡ್ಬೋದು ಓಪನ್ ಇದ್ರೆ. ಅದಕ್ಕೆ ಮತ್ತೆ ರೀಬ್ಯಾಗ್ ವಿತ್ ವರ್ಟಿಕಲ್ ಬಟರ್ ಪೇಪರ್ ಬ್ಯಾಗ್ and it is keep for some time. After that pollen grains germination ಆಗಿ going to fertilize the ಒಳಗಿರುವಂತ egg ಇದೆಲ್ಲ ಓದಿನೊಳಗಿರುವಂತ egg ನ ಅದೇನ್ ಮಾಡ್ತೀವಿ, ಓವರಿ ಒಳಗಿನ ಓದಿ ಇರುತ್ತೆ, ಓದಿ ಒಳಗಡೆ ಫರ್ಟಿಲೈಸ್ ಆಗುತ್ತೆ. ಆಟೋ ಫರ್ಟಿಲೈಸೇಷನ್ ಆಗುತ್ತೆ, ಇಟ್ ಫಾರ್ಮ್ಸ್ ಇಂಟು ಫ್ರೂಟ್ ಆಗುತ್ತೆ. ಇದು ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ನಾವು ರೀಬ್ಯಾಗ್ ಮಾಡ್ತೀವಿ until it develops into what we call as a fruit. This is what we call as a bagging technique. ಬ್ಯಾಗಿಂಗ್ ಟೆಕ್ನಿಕ್ ಅಲ್ಲಿ ಏನ್ ಮಾಡ್ತೀವಿ, ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ ನ ಬಟರ್ ಪೇಪರ್ ಬ್ಯಾಗ್ಗಳಿಂದ ಕವರ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ, ಡಸ್ಟಿಂಗ್ ದಿ ಡಿಸೈರ್ಡ್ pollen grains when the stigma come to the receptivity, we dusting the desired pollen grain and again rebag it until ಎಲ್ಲ ತನಕ rebag ಮಾಡ್ತಿದ್ರೆ until what you call them as they develop into fruit. This is called them as a bagging technique. ಈಗ this is called as a bagging technique. ಈ ಒಂದು artificial hybridization ಇಂದ ಪ್ರಾಮುಖ್ಯತೆ ಏನು, what is the significance of artificial hybridization?
ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಪ್ರಾಮುಖ್ಯತೆ ನೋಡಿದ್ರೆ ಮುಖ್ಯವಾಗಿ ಈ ಒಂದು ಟೆಕ್ನಿಕ್ ಇಂದ ವಿ ಕ್ಯಾನ್ ಪ್ರೊಡ್ಯೂಸ್ ಎ ಕಮರ್ಷಿಯಲಿ ಸುಪೀರಿಯರ್ ಪ್ಲಾಂಟ್ಸ್ ವಿ ಕ್ಯಾನ್ obtain commercially superior crop varieties can be obtained by the technique called as ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡ್ ಟೆಕ್ನಿಕ್ ಇಂದ ನಮ್ಮ ಕಮರ್ಷಿಯಲಿ ಆಗಿ ವಾಣಿಜ್ಯವಾಗಿ ನಮಗೆ ಸುಪೀರಿಯರ್ ಕ್ವಾಲಿಟಿ ನಮಗೆ ಅದ ವಾಣಿಜ್ಯವಾಗಿ ಇಟ್ ಅರ್ನ್ಸ್ ಮನಿ ಇಟ್ ಅಂತ ಒಂದು ಇಳುವರಿ ಹೆಚ್ಚು ಕೊಡುವಂತ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ ನಾವು ಬೆಳೆಸ್ತಾ ಇದೀವಿ ಇಂಥ ಒಂದು ಈ ಫ್ಲವರ್ ಏನಾಯ್ತು ಫರ್ಟಿಲೈಸ್ ಆದ್ಮೇಲೆ ಫ್ರೂಟ್ಸ್ ಸೀಡ್ಸ್ ಹಾಕ್ತಾರೆ ಆ ಸೀಡ್ಸ್ ನಾವು ಮತ್ತೆ ಹಾಕಿದಾಗ ಈ 2 ಪ್ಲಾಂಟ್ ನ ಕ್ಯಾರೆಕ್ಟರ್ ಒಂದು ಗಿಡ ನಮಗೆ ಬರುತ್ತೆ ಹಂಗಾಗಿ ಅಂತ ಸೀಡ್ಸ್ ಗಳನ್ನ ನೀವು ಹೈಬ್ರಿಡ್ ಸೀಡ್ಸ್ ಗಳನ್ನ ಈ ರೀತಿಯಾಗಿ ಈ ಒಂದು ಕ್ರಾಪ್ ಬ್ರೀಡರ್ಸ್ ಏನ್ ಮಾಡ್ತಾರೆ ಈ ಒಂದು ಟೆಕ್ನಿಕ್ ಮುಖಾಂತರ ಕಂಟ್ರೋಲ್ ಪಾಲಿನೇಷನ್ ಮುಖಾಂತರ ವಿ ಆರ್ ಗೆಟಿಂಗ್ ವಾಟ್ ಕಾಲ್ಡ್ ಡಿಸೈರ್ಡ್ ಪ್ಲಾಂಟ್ಸ್ ನ ಪಡ್ಕೊಂತಾರೆ ಬೇಕಾದಂತ ಪ್ಲಾಂಟ್ಸ್ ನ ದಟ್ಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. what is artificial hybridization? What are the steps involved ಅಂದ್ರೆ ಒಂದು ಇಮ್ಯಾಸಿನೇಷನ್ ಇನ್ನೊಂದು what ಕಾಲ್ಡ್ as bagging ಅನ್ನೋದು. what is significance ಅಂದ್ರೆ we can get by artificial hybridization technique we can get a commercially superior varieties of crop plants can get ಅನ್ನೋದು ಬರಿಬೇಕು. now let me pass this what called as inoculation ಮತ್ತೆ bagging ಇರುವಂತ steps ಗಳು. now let me pass on to the another one concept what called as ಮುಖ್ಯವಾಗಿ ನಾವು what ಸ್ಟಡಿ ಮಾಡ್ತಾ ಇದ್ರೆ what is meant by ಈಗ ಇವೆಲ್ಲ is the transfer of pollen grains now pre-fertilization events medical gamete formation of male gamete female gamete ಅಂಡರ್ಸ್ಟ್ಯಾಂಡ್ ಅಂತರ ಒಳಗಡೆ ಮೇಲ್ ಗ್ಯಾಮೆಟ್ ಆಯ್ತು ಫೀಮೇಲ್ ಗ್ಯಾಮೆಟ್ ಅಂತ ಓವಿಲ್ ಒಳಗಡೆ ಫೀಮೇಲ್ ಗ್ಯಾಮೆಟ್ ಅಂತ ಗ್ಯಾಮೆಟೋಜೆನಿಸಿಸ್ ಅಂತ ಕರೆದ್ವಿ. ನೆಕ್ಸ್ಟ್ ಈ ಗ್ಯಾಮೆಟ್ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಪಾಲಿನೇಷನ್ ಹೇಳಿದ್ವಿ. ನೆಕ್ಸ್ಟ್ ಇವೆಂಟ್ ಏನೋ ಲೈಫ್ ಸೈಕಲ್ ಆಫ್ ಆರ್ಗನಿಸಮ್ ಅಲ್ಲಿ ರೀಫರ್ಟಿಲೈಸೇಷನ್ ಇವೆಂಟ್ಸ್ ಆಯ್ತು. ನೆಕ್ಸ್ಟ್ ಬರೋಂಥದ್ದು ಫರ್ಟಿಲೈಸೇಷನ್ ಇವೆಂಟ್ಸ್. ಈ ಒಂದು ಪ್ಲಾಂಟ್ಸ್ ಅಲ್ಲಿ ನಡೆಯುವಂತ ಫರ್ಟಿಲೈಸೇಷನ್ ಯಾವ್ದಾದ್ರೆ ಡಬಲ್ ಫರ್ಟಿಲೈಸೇಷನ್ ಡಬಲ್ ಫರ್ಟಿಲೈಸೇಷನ್. ಈ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನಾವು ಎಂತ ಫರ್ಟಿಲೈಸೇಷನ್ ಒಂದು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ವಿಚ್ ಇರುತ್ತೆ ಆಂಜಿಯೋಸ್ಪರ್ಮ್ಸ್ ಇದೆ ಡಬಲ್ ಫರ್ಟಿಲೈಸೇಷನ್ ಅಂತ ನಾವು ಡಬಲ್ ಫರ್ಟಿಲೈಸೇಷನ್. ಈಗ ಇದನ್ನ ನೀವು ಕೆಲವು ಕ್ವೆಶ್ಚನ್ಸ್ ಗಳನ್ನ ಕೇಳ್ತಾರೆ ವಾಟ್ ಇಸ್ ಮೀನ್ ಬೈ ಡಬಲ್ ಫರ್ಟಿಲೈಸೇಷನ್ ಅಥವಾ what are the double fusion ಅಂತ ನಮಗೆ ಕಾನ್ಸೆಪ್ಟ್ ಇದೆ. ಈ ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಮುಖ್ಯವಾಗಿ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಈ ಒಂದು ಕ್ರಿಯೆ ನಡೀತದೆ ಡಬಲ್ ಫರ್ಟಿಲೈಸೇಷನ್. ಇಲ್ಲಿ ಫ್ಯೂಷನ್ ಆಫ್ 2 ಮೇಲ್ ಗ್ಯಾಮೆಟ್ಸ್. ನಮ್ಮ ಪೋಲನ್ ಗ್ರೈನ್ಸ್ ಅಲ್ಲಿ ಎಷ್ಟು ಗ್ಯಾಮೆಟ್ಸ್ ಫಾರ್ಮೇಷನ್ ಅದು 2 ಗ್ಯಾಮೆಟ್ಸ್. 2 ಗ್ಯಾಮೆಟ್ಸ್ ಅಂದ್ರೆ ದೇ ಯೂಶಲಿ ಫ್ಯೂಸ್ ವಿತ್ 2 ಕಾಂಪೋನೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್. ಏನಾದ್ರು ದೇ ಫ್ಯೂಸ್ ವಿತ್ 2 ಕಾಂಪೋನೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್. ಯಾವ 2 ಕಾಂಪೋನೆಂಟ್ ಇದೆ ಎಂಬ್ರಿಯೋ ಸ್ಯಾಕ್ ನ? 2 ಎಂಬ್ರಿಯೋ ಸ್ಯಾಕ್ ಇದೆ. ಈ ಪೋಲನ್ ಗ್ರೈನ್ಸ್ ಒಳಗಡೆ ನಾವು ಹೇಳಿದ್ವಿ ಮತ್ತೆ ನೆನಪಿಟ್ಕೋಬೇಕು. ಪೋಲನ್ ಗ್ರೈನ್ಸ್ ಒಳಗಡೆ ಎಜುಕೇಟಿವ್ ಸೆಲ್ ಇರುತ್ತೆ, ಇನ್ನೊಂದು ಜನರೇಟಿವ್ ಸೆಲ್ ಇರುತ್ತೆ. ಈ ಜನರೇಟಿವ್ ಸೆಲ್ ಏನಾಗಿ ಡಿವೈಡ್ ಆಗೇನಾಯ್ತು ಪೋಲನ್ ಗ್ರೈನ್ಸ್ 2 ವಾಲ್ ಇದೆ. ಜನರೇಟಿವ್ ಸೆಲ್ ಡಿವೈಡ್ ಆಗಿ 2 ಮೇಲ್ ಗ್ಯಾಮೆಟ್ಸ್ ಆಗಿರುತ್ತೆ ಅಂತ ನೆನಪಿಟ್ಕೋಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ 2 ಮೇಲ್ ಗ್ಯಾಮೆಟ್ಸ್ ಪೋಲನ್ ಗ್ರೈನ್ಸ್ ಒಳಗಡೆ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೀವು ಸ್ಟಿಗ್ಮಾ ಇದು ಸ್ಟೈಲ್ ಮೇಲ್ ಫೀಮೇಲ್ ಪಾರ್ಟ್ ಓವರಿ ಒಳಗಡೆ ಅಂತ ಹೇಳಿದ್ದೆ ಓವಿಲ್ಸ್ ಅಂತ ಹೇಳಿದ್ವಿ. ಈ ಓವಿಲ್ ನಾವು ಎಂಬಾರ್ಕ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಓವಿಲ್ ಒಳಗಡೆ ಇಲ್ಲಿ ಮುಖ್ಯವಾಗಿ 2 ವಾಲ್ ಲೇಯರ್ಸ್ ಇರ್ತವೆ ಅನ್ನೋದು. ಈ ಓವಿಲ್ ಒಳಗಡೆ ಓವರಿ ಒಳಗಡೆ ಇರುತ್ತೆ. ಯು ಕ್ಯಾನ್ ಸೀ ದಿ ಫೀಮೇಲ್ ಗ್ಯಾಮೆಟೋಫೈಟ್ ಇರುತ್ತೆ ಅಂತ ಹೇಳಿದ್ದೆ, ನೆನಪಿಟ್ಕೋಬೇಕಲ್ಲ. ಫೀಮೇಲ್ ಗ್ಯಾಮೆಟೋಫೈಟ್. ಈಗ ಈ ಒಂದು ಪೋಲಾರ್ ಗ್ರೈನ್ಸ್ ಏನಾಗುತ್ತೆ ಇದ್ದು ಈ ಜರ್ಮಿನೇಷನ್ ಆಗೋದ್ರೊಳಗಡೆ ಸ್ಟಿಗ್ಮಾ ಸ್ಟೈಲ್ ಮುಖಾಂತರ ಆಗೋಗಿ ಈ ಓವರಿ ಬರುತ್ತೆ. ಓವರಿ ಬಂದ್ಮೇಲೆ ಅದು ಎಂಟನೇ ಓವರಿ ಒಳಗಡೆ ಬರುತ್ತೆ. ಹೋಗಿ ದಿಸ್ ಇಸ್ ವಾಟ್ ಕಾಲ್ಡ್ ಓವಿಲ್. ಓವಿಲ್ ಒಳಗಡೆ ಬರುತ್ತೆ. ಏನ್ ಮಾಡ್ತಾ ಇದೆ? ಪೋಲನ್ ಟ್ಯೂಬ್ ಬರ್ತಾ ಇದೆ. ಪೋಲನ್ ಟ್ಯೂಬ್ ಏನ್ ಕ್ಯಾರಿ ಮಾಡ್ಕೊಂಡಿದೆ? 2 ಮೇಲ್ ಗ್ಯಾಮೆಟ್ಸ್. ಹಿಂಗೆ ಪೋಲನ್ ಗ್ರೈನ್ಸ್ ಒಳಗಡೆ 2 ಸೆಲ್ ಇರ್ತವೆ. ಯಾವುದು ಒಂದು ಜನರೇಟಿವ್ಸ್, ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್ ಡಿವೈಡ್ ಆಗಿ ಏನಾಗಿತ್ತು? 2 ಗ್ಯಾಮೆಟ್ಸ್ ಆಗಿತ್ತು. ಆ 2 ಗ್ಯಾಮೆಟ್ಸ್ ಗಳು ಈ ಪೋಲನ್ ಗ್ರೈನ್ ಜನರೇಷನ್ ಪೋಲನ್ ಟ್ಯೂಬ್ ಮುಖಾಂತರ ಬರ್ತಾರೆ. ಯಾವ ಪೋಲನ್ ಟ್ಯೂಬ್? ಪೋಲನ್ ಗ್ರೈನ್ಸ್ ಇದು ಪೋಲನ್ ಗ್ರೈನ್ಸ್ ಏನಾಗಿದೆ ಈ ತರ ಒಂದು ಜನರೇಷನ್ ಟ್ಯೂಬ್ ಪ್ರೊಡ್ಯೂಸ್ ಮಾಡ್ತಾರೆ ಪೋಲನ್ ಟ್ಯೂಬ್. ಆ ಪೋಲನ್ ಟ್ಯೂಬ್ ಮುಖಾಂತರ ಪಾಸ್ ಆಗಿ ಒಳಗೆ ಬಂದು ಸ್ಟಿಗ್ಮಾ ಸ್ಟೈಲ್ ಮತ್ತು ಓವರಿ ಬಂದು ಓವಿಲ್ ಎಂಟ್ರಿ ಆಗ್ತದೆ. ಎಂಟಾದಾಗ ಈಗ ಡಬಲ್ ಫರ್ಟಿಲೈಸೇಷನ್ ಫ್ಯೂಷನ್ ಆಫ್ 2 ಮೇಲ್ ಗ್ಯಾಮೆಟ್ಸ್ with 2 components of the embryo sac. One with the egg cells ಆಗುತ್ತೆ, ಸಿಂಗಮಿ ಅಂತ ಕರೀತೀವಿ.
ಇನ್ನೊಂದು ಏನಾಗುತ್ತೆ ಟೂ ಪೋಲಾರ್ ನ್ಯೂಕ್ಲಿಯೈ ಎರಡು ಪ್ರತ್ಯೇಕ ನ್ಯೂಕ್ಲಿಯೈ ಪೋಲಾರ್ ನ್ಯೂಕ್ಲಿಯೈ ಕೂಡಿಸಿದ ಮೇಲೆ ಅದು ಸೆಕೆಂಡರಿ ನ್ಯೂಕ್ಲಿಯಸ್ ಆಗುತ್ತೆ ಸೆಕೆಂಡರಿ ನ್ಯೂಕ್ಲಿಯಸ್ ಆಗುತ್ತೆ ಅಂದ್ರೆ one fused with the egg another fused with what called as secondary nucleus that is called as double fertilization ಎರಡು ಗ್ಯಾಮೆಟ್ ಎರಡು ಕಾಂಪೊನೆಂಟ್ಸ್ ಫ್ಯೂಸ್ ಮಾಡ್ತಾರೆ ಎಂಬ್ರಿಯೋ ಸೈಕಲ್ ಗೆ ಡಬಲ್ ಫರ್ಟಿಲೈಸೇಷನ್ what called as double fertilization ಇಲ್ಲಿ fusion of the one male gamete with the egg is called syngamy ಅಂತ ಕರೀತಾರೆ fusion of another male gamete with the two polar nucleus secondary nucleus is called as ಟ್ರಿಪಲ್ ಫ್ಯೂಷನ್ ಯಾಕಂದ್ರೆ ಫ್ಯೂಷನ್ ಆಫ್ 3 ಅಪ್ಲೈಡ್ ನ್ಯೂಕ್ಲಿಯೈ ಇದು ಎರಡು ಪೋಲಾರ್ ನ್ಯೂಕ್ಲಿಯೈ ಒಂದು ಗ್ಯಾಮೆಟ್ ಒಂದು ನ್ಯೂಕ್ಲಿಯೈ ಓಕೆ 3 ನ್ಯೂಕ್ಲಿಯೈ ಕೊಡೋಕೆ ಟ್ರಿಪಲ್ ಫ್ಯೂಷನ್ ಅಂತ ಕರೀತೀವಿ ಅಂದ್ರೆ ಈ ಒಂದು ವರ್ಡ್ ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಫ್ಯೂಷನ್ ಆಫ್ 2 ಮೇಲ್ ಗ್ಯಾಮೆಟ್ಸ್ ವಿತ್ 2 ಕಾಂಪೋನೆಂಟ್ ಆಫ್ ದಿ ಎಂಬ್ರಿಯೋ ಸ್ಯಾಕ್ ಇಸ್ ಕಾಲ್ಡ್ as ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತಾರೆ ದಿ ಹೋಲ್ process of fertilization which involves the syngamy and triple fusion is also called double ಹೋಲ್ ಫರ್ಟಿಲೈಸೇಷನ್ ಪ್ರೋಸೆಸ್ ಅಲ್ಲಿ ಒಂದು ಸಿಂಗಮಿ ಇದೆ ಅಂದ್ರೆ ಒಂದು ಮೇಲ್ ಗ್ಯಾಮೆಟ್ ಹೆಚ್ಚಿಗೆ ಕೊಡಕ್ಕೆ ಸಿಂಗಮಿ ಐತಿ ಇನ್ನೊಂದು ಟ್ರಿಪಲ್ ಫ್ಯೂಷನ್ ಇದೆ ಮೂರು ಗ್ಯಾಮೆಟ್ ನ್ಯೂಕ್ಲಿಯೈ ಕೊಡ್ತಾರೆ ಟ್ರಿಪಲ್ ಫ್ಯೂಷನ್ ಹೋಲ್ ಪ್ರೋಸೆಸ್ ಆಫ್ ಫರ್ಟಿಲೈಸೇಷನ್ ಇನ್ವಾಲ್ವಿಂಗ್ ಸಿಂಗಮಿ ಅಂಡ್ ಟ್ರಿಪಲ್ ಫ್ಯೂಷನ್ ಇಸ್ ಆಲ್ಸೋ ಕಾಲ್ಡ್ ಡಬಲ್ ಫರ್ಟಿಲೈಸೇಷನ್ ಯಾವ್ದಾದ್ರು ಒಂದು ಡೆಫಿನೇಷನ್ ಬರೆಗೆ ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಫ್ಯೂಷನ್ ಆಫ್ ಟು ಮೇಲ್ gametes, 2 male gametes with 2 components of the embryo sac is called double fertilization. Fusion of 2 male gametes ಯಾವ್ದು ಅಂತಂದ್ರೆ 2 components of embryo sac ಅಥವಾ female gamete embryo sac female gamete ನ ಎರಡು ಘಟಕಗಳ ಜೊತೆಗೆ ಎರಡು ಮೇಲ್ ಗ್ಯಾಮೆಟ್ಸ್ ಗಳು ಕೂಡುವಂತ ಒಂದು ಕ್ರಿಯೆಗೆ ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತೀವಿ ಓಕೆ ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಅಂತ ಇದಲ್ಲ ಈ ಡಬಲ್ ಫರ್ಟಿಲೈಸೇಷನ್ ಫ್ಯೂಷನ್ ಆಗುವಂತದ್ದು ಈ ಡಬಲ್ ಫರ್ಟಿಲೈಸೇಷನ್ ಆದಾಗ ಏನೇನು ಬದಲಾವಣೆಗಳು ಈ ಒಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ ಆಗ್ತಾ ಹೋಗ್ತವೆ ಅಂತ ನೋಡೋಣ ಇಲ್ಲಿ ಡಬಲ್ ಫರ್ಟಿಲೈಸೇಷನ್ ಏನಾಗುತ್ತೆ ಒಂದೊಂದು ಮೇಲ್ ಗ್ಯಾಮೆಟ್ ಏನಾಗುತ್ತೆ ಇನ್ನು ಪೋಲಾರ್ ಟ್ಯೂಬ್ ಅಲ್ಲಿ ಏನಾಗುತ್ತೆ ಪೋಲಾರ್ ಟ್ಯೂಬ್ ಕ್ಯಾರಿಯರ್ ಏನ್ ಮಾಡುತ್ತೆ ತಗೊಂಡು ಹೋಗುತ್ತೆ ಏನ್ ಕ್ಯಾರಿ ಮಾಡುತ್ತೆ ಪೋಲಾರ್ ಟ್ಯೂಬ್ 2 ಮೇಲ್ ಗ್ಯಾಮೆಟ್ಸ್ ಅಂತ ತಗೊಂಡು ಹೋಗುತ್ತೆ ಅಂಡ್ ಈ ಗ್ಯಾಮೆಟ್ ತಗೊಂಡೋಗಿ ಈ ಟೆಂಟರ್ ಇಂದನೇ ಫೀಮೇಲ್ ಈ ಪೋಲಾರ್ ಟ್ಯೂಬ್ ಏನ್ ಮಾಡುತ್ತೆ ಕ್ಯಾರಿಸಿ 2 male gamete pass the tissue of this stigma cell and enter into the ovary then it enter into the ovary enter ಆದಾಗ it enter into the synaptic cell ಏನಾಗ್ತದೆ ಈ ಒಂದು ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎರಡು ಸೆಲ್ ಇದ್ದಾವೆ this is called ಇಲ್ಲಿ ಈ ಒಂದು ಎಗ್ ಸೆಲ್ ಇದೆ ಈ ಕಡೆ ಎರಡು ಇದಾವ ಸೈನೋಯಿಡ್ ಸೆಲ್ ಅಂತ ಕರೀತೀವಿ ಇದನ್ನ ನಾನು ಎನ್ಲಾರ್ಜ್ ಮಾಡಿ ಬರೆದಿದ್ದೀನಿ this is one I want to enlarge here okay this is called as egg cell ಇದು ಎಗ್ ಅಂತೀವಿ ಇದೆರಡು ನಾವು ಸೈನೋಯಿಡ್ ಅಂತ ಕರೀತೀವಿ ಇಲ್ಲಿ ಎರಡು ಪೋಲಾರ್ ನ್ಯೂಕ್ಲಿಯೈ ಇರ್ತವೆ ಈ ಪೋಲಾರ್ ನ್ಯೂಕ್ಲಿಯೈ ಇದೆ ಇಲ್ಲಿ ಆಂಟಿ ಪೋಲಾರ್ಸ್ ಇರ್ತವೆ ಇಲ್ಲಿ ಚಲಾಜಲ್ ಸೈಡ್ ಇದೆ ಇಲ್ಲಿ ಓದಿನ ಮೇಲ್ ಸೈಡ್ ಚಲಾಜಲ್ ಮೈಕ್ರೋಫೈಲರ್ ಸೈಡ್ ಚಲಾಜಲ್ ಸೈಡ್ this is called synoid ಇವಿ ಎಗ್ಗು ಸೈನೋಯಿಡ್ ಸಿಕ್ಕಿದ್ರೆ ನಾವು ಎಗ್ ಆಪರೇಟರ್ಸ್ ಇಲ್ಲಿ this called ಈ ಕೆಳಗಿನ ತುದಿಯಲ್ಲಿ ನಾವು ಈ ತುದಿ ಮೈಕ್ರೋಫೈಲರ್ ಇಲ್ಲಿ ಏನಾಗುತ್ತೆ ಒಳಗಡೆ ಹೋದಾಗ ಈ ಒಂದು ಪೋಲಾರ್ ಟ್ಯೂಬ್ ಏನಾಗುತ್ತೆ ಎಂಟರ್ ಇಂಟು ಒನ್ ಆಫ್ ದಿ ಸೆಂಟ್ರಿಸ್ ಈ ಪೋಲಾರ್ ಟ್ಯೂಬ್ ಏನಾಗುತ್ತೆ ಎಂಟರ್ ಒನ್ ಆಫ್ ದಿ ಸೆಂಟ್ರಿಸ್ ಒಳಗಡೆ ಎಂಟರ್ ಆಗುತ್ತೆ ಪೋಲಾರ್ ಟ್ಯೂಬ್ ಅಂಡ್ ದಿಸ್ ಇಸ್ ಟು ಪೋಲಾರ್ ರೈಟ್ಸ್ ನ ಟು ಮೇಲ್ ಗ್ಯಾಮೆಟ್ಸ್ ನ ರಿಲೀಸ್ ಮಾಡುತ್ತೆ ಒನ್ ಆಫ್ ದಿ ಮೇಲ್ ಗ್ಯಾಮೆಟ್ ರಿಲೀಸ್ ಆದಾಗ ಒನ್ ಆಫ್ ದಿ ಮೇಲ್ ಗ್ಯಾಮೆಟ್ ಫ್ಯೂಸ್ ವಿತ್ ದಿ ಎಗ್ ಏನಾಯ್ತು ಒನ್ ಆಫ್ ದಿ ಮೇಲ್ ಗ್ಯಾಮೆಟ್ ಏನಾಯ್ತು ಫ್ಯೂಸ್ ವಿತ್ ದಿ ಎಗ್ ಜೊತೆಗೆ ಫ್ಯೂಸ್ ಆಗುತ್ತೆ ದಟ್ ಇಸ್ ಕಾಲ್ಡ್ as syngamy ಈ ಒಂದು ಮೇಲ್ ಗ್ಯಾಮೆಟ್ ಅಪ್ಲೈಡ್ ಎಗ್ ಅಪ್ಲೈಡ್ ಎರಡು ಕುಟ್ಕೊಂಡ್ರೆ ಡಿಪ್ಲಾಯ್ಡ್ ಆಗಿರುವಂತ ಒಂದು ಜೈಗೋಟ್ ಆಗುತ್ತೆ ಇಟ್ಸ್ ಕ್ರಿಯೆ ಇಸ್ ಕಾಲ್ಡ್ as syngamy ಏನಾಯ್ತು ಒನ್ ಆಫ್ ದಿ ಮೇಲ್ ಗ್ಯಾಮೆಟ್ ಫ್ಯೂಸ್ ದಿ ಎಗ್
haploid male gamete one of the haploid male gamete fused the haploid ಏಕಜಾತಿ fuse ಆಗ but result ಏನಾಯ್ತು became zygote. ಇನ್ನೊಂದು male gamete ಏನಾಗುತ್ತೆ that enter into this cell is called central cell. Central cell ಒಳಗಡೆ ಬರುತ್ತೆ and fuses with this to polar nuclei. That is called ಈ polar ಜೊತೆ ಕೂಡಿಕೊಂಡಾಗ ಈ polar ಬರಕಿನ ಮುಂಚೆ ಈ ಎರಡು ಕೂಡಿಕೊಂಡು ಎರಡು polar nuclei ಕೂಡಿಕೊಂಡು ಏನಾಗಿರ್ಬೋದು ಸೆಕೆಂಡರಿ ನ್ಯೂಕ್ಲಿಯಸ್ ಆಗಿರ್ಬೋದು. polar nuclei ಕೂಡಿದಾಗ ಏನಾಗ್ತದ ಸೆಕೆಂಡರಿ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಸೆಕೆಂಡರಿ ನ್ಯೂಕ್ಲಿಯಸ್ ಇದೆಯೇ ಅಥವಾ ಎರಡು polar nuclei ಕೂಡಿಕೊಂಡು ಮಾಡೋದು ಸರಿ. ಈ ಕಡೆಗೆ ಈ one of the main gamete fused two polar nuclei ಅಥವಾ ಸೆಕೆಂಡರಿ ನ್ಯೂಕ್ಲಿಯಸ್ ಅಂತ ಕೊಡಬಹುದು ಕೆಲವೊಮ್ಮೆ ಕೂಡ ಏನಾಗುತ್ತೆ ಟ್ರಿಪಲ್ ಫ್ಯೂಷನ್. ಇದಕ್ಕೆ ನಾವು ಟ್ರಿಪಲ್ ಫ್ಯೂಷನ್ ಅಂದ್ರೆ ಫ್ಯೂಷನ್ ಟು 3 haploid nuclei is called triple fusion resulting in the formation of a ಕೂಡ ಏನಾಯ್ತು ಈ ಮೇನ್ gamete ಎರಡು polar nuclei ಕೂಡಿಕೊಂಡು ಏನಾಯ್ತು resulting in the formation of primary endosperm nucleus. ಏನಾಯ್ತು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಯ್ತು. ಈಗ ನೋಡಿ ಇದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ this fusion and 3 haploid nuclei ಕೂಡೋದ್ರಿಂದ this called as triple fusion. what is triple fusion ಅಂತ ಕೇಳಿದ್ರೆ in case of angiosperms fusion of one of the male gamete with the two polar nuclei resulting in the formation of a triploid nucleus. ಇದಕ್ಕೆ triploid nucleus called as a primary endosperm nucleus. such a type of fusion of a 3 haploid nuclei is called as triple fusion. ಅದಕ್ಕೆ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರೀತೀವಿ. ಈ ಟ್ರಿಪಲ್ ಫ್ಯೂಷನ್ ಆದ್ಮೇಲೆ ಏನಾಯ್ತು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಯ್ತು. ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆದ್ಮೇಲೆ ಇಲ್ಲಿ ಟೂ ಟೈಪ್ಸ್ ಆಫ್ ಫ್ಯೂಷನ್ಸ್ ಗಳು ಬಂದ್ವು. ಯಾವ್ದು ಒನ್ ಇಸ್ ಸಿಂಗಮಿ ಇದೆ ಏಕ್ ಜೊತೆ ಒಂದು ಮೇಲ್ ಗ್ಯಾಮೆಟ್ ಇದು ಕೂಡ ಸಿಂಗಮಿ ಅಂಡ್ ಈ ಟ್ರಿಪಲ್ ಫ್ಯೂಷನ್ ಗೆ ಮಾಡಿ ಕರೆದಿದೆ. ಟ್ರಿಪಲ್ ಫ್ಯೂಷನ್ ಇಂದ ಹಾಗೆ ನಾವು ಟ್ರಿಪಲ್ ಫ್ಯೂಷನ್ ಮತ್ತೆ ಸಿಂಗಮಿ ಎರಡು ನಡೀತವೆ ಫರ್ಟಿಲೈಸೇಷನ್ ರೇಟ್ ಕಾಲ್ಡ್ ಡಬಲ್ ಫರ್ಟಿಲೈಸೇಷನ್ ಅಂತ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಲ್ಲಿ ಸೆಂಟ್ರಲ್ ಸೆಲ್ ಅನ್ನೋದೇ ಇದಕ್ಕೆ ಮಾಡಿ ಕಳೆದ ದಟ್ ಏನಾಗುತ್ತೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗುತ್ತೆ. ಈ ಸೆಲ್ ಏನಾಗುತ್ತೆ ಮೂರು ನ್ಯೂಕ್ಲಿಯೈ ಕೂಡಿದೆ ಅಂತಲ್ಲ ಈ ಅಷ್ಟು ಸೆಲ್ ಏನಾಗುತ್ತೆ ಕಳೆದ ಸೆಂಟ್ರಲ್ ಸೆಲ್. ಇವು ಬೇರೆ ಬೇರೆ ಸೆಲ್ಸ್, ಇವು ಮೂರು ಸೆಲ್ಸ್. ಇದು ಮಧ್ಯೆ ಏನಾಗುತ್ತೆ ಈ ಅಷ್ಟು ಸೆಲ್ ನಾವು ಸೆಂಟ್ರಲ್ ಸೆಲ್. ಸೆಂಟ್ರಲ್ ಸೆಲ್ ಏನಾಗುತ್ತೆ ಅದಕ್ಕೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇರೋ ಸೆಲ್ ನಾವು ಸೆಂಟ್ರಲ್ ಸೆಲ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಏನಂತ ಕರೀತೀವಿ ನಾವು ಇದನ್ನ ನ್ಯೂಕ್ಲಿಯೈ ಮೂರು ನ್ಯೂಕ್ಲಿಯೈ ಇರುವಂತ ಈ ಸೆಲ್ಗೆ ನಾವು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಏನಾಗುತ್ತೆ ಈಗ ಆಫ್ಟರ್ ಫರ್ಟಿಲೈಸೇಷನ್ ಆದಾಗ ಸಮ್ ಆಫ್ ದಿ ವಾಟ್ ಕಾಲ್ಡ್ ವಿ ಚೇಂಜಸ್ ವಿ ವಾಂಟ್ ಟು ನೋಟಿಸ್ ನಾವು ಅಲ್ಲಿ ನೋಡಬಹುದು ಅನ್ನೋದು ವಿಚ್ ಡೆವಲಪ್ಸ್ ಇಂಟು ವಾಟ್ ಕಾಲ್ಡ್ ಈ ಸೆಂಟ್ರಲ್ ಸೆಲ್ ಏನಾಯ್ತು ಕನ್ಸಿಸ್ಟಿಂಗ್ ಆಫ್ ಎ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಯ್ತಲ್ಲ. ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತೆ ಈ ಝೈಗೋಟ್ ಏನಾಗುತ್ತೆ ಈಗ ಝೈಗೋಟ್ ಆಗುತ್ತೆ. ಝೈಗೋಟ್ ಏನಾಗುತ್ತೆ one of the male gametes is the egg that becomes zygote. Zygote is a function that embryo ಆಯ್ತು. ಈ ಒಂದು one of the male gametes polar nucleus second nucleus ಕೊಟ್ಟ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆಯ್ತು. ಈ ಸೆಲ್ ಅಂತ ನಾವು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಡಿವೈಡ್ ಆಗಿ ಇಟ್ ಫಾರ್ಮ್ಸ್ ವಾಟ್ ಕಾಲ್ಡ್ as ಎಂಡೋಸ್ಪರ್ಮ್ ಆಗುತ್ತೆ. ಏನಾಯ್ತದು ಎಂಡೋಸ್ಪರ್ಮ್ ಆಗುತ್ತೆ ಅನ್ನೋದು. ಈ ಎಂಡೋಸ್ಪರ್ಮ್ ಏನಿದೆಯಲ್ಲ ಎಂಡೋಸ್ಪರ್ಮ್ ಎಂಡೋಸ್ಪರ್ಮ್ ಏನಾಯ್ತು ಗೊತ್ತಾಯ್ತಲ್ಲ ಒಂದೊಂದು ಮೇಲ್ ಗ್ಯಾಮೆಟ್ ಎರಡು polar nucleus ಕೂಡಿಕೊಂಡಾಗ ಅದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯೈ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯೈ ಇರುವಂತ ಈ ಸೆಲ್ಗೆ ನಾವು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂದ್ರೆ ಈ ಟ್ರಿಪ್ಲಾಯ್ಡ್ ಇರುವಂತ ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂಡ್ ಗೋ ಡಿವಿಷನ್ ಆಗಿ ಇದು ಏನಾಗುತ್ತೆ ಇದೇನಾಗ್ತಿಲ್ಲ ಡಿಜನರೇಟ್ ಆಗ್ತಾರೆ. ಇವಷ್ಟು ಸೆಲ್ ಏನಾಗುತ್ತೆ ಡಿವೈಡ್ ಆಗಿ ಎಲ್ಲ ಸೆಲ್ 3 ನ್ಯೂಕ್ಲಿಯೈ ಇರ್ತವೆ. ಮೂರು ನ್ಯೂಕ್ಲಿಯೈ ಡಿವೈಡ್ ಆಗಿ ಏನಾಗುತ್ತೆ ಇಟ್ ಫಾರ್ಮ್ಸ್ ಇಂಟು ವಾಟ್ ಕಾಲ್ಡ್ as ಎಂಡೋಸ್ಪರ್ಮ್ ಆಗುತ್ತೆ. ಇದು ಇವು ಕಡೆ ಪಕ್ಕದಲ್ಲಿರುತ್ತೆ ಎರಡು ಸೆಲ್ಗಳು ಡಿಜನರೇಟ್ ಆಗ್ತವೆ. ಈ ಫರ್ಟಿಲೈಸ್ಡ್ ಆಗಿರುವಂತ ಒಂದು ಎಂಬ್ರಿಯೋ ಹಾಕೊಂಡ್ರೆ ಈ ತರ ಫರ್ಟಿಲೈಸ್ ಆದ ಎಂಬ್ರಿಯೋ ಸೆಲ್ಗಳಿಗೆ ಕಂಡಾಗ ಇಲ್ಲಿ ನೋಟಿಸ್ ಮಾಡಬಹುದು ಡಿಜನರೇಟ್ ಆಗ್ತಿರುವಂತ ಆಂಟಿಪೋಡಾಸ್ ಕಾಣ್ತವೆ. ಡಿಜನರೇಟಿಂಗ್ ಫರ್ಟಿಲೈಸ್ಡ್ ಎಂಬ್ರಿಯೋಸ್ ಆಗಿದೆ. ಡಿಜನರೇಟ್ ಆಗ್ತಿರುವಂತ ಏನಿದೆ ಆಂಟಿಪೋಡಾಸ್ ಕಾಣ್ತವೆ. ಡಿ ಮತ್ತೆ ಇದು ಏನಾಗಿದೆ ಇಲ್ಲಿ ಏನಾಗಿಲ್ಲ ಇದೇನಾಗಿದೆ ಫರ್ಟಿಲೈಸ್ ಆದ್ಮೇಲೆ ಏಕೋ ಮೇಲ್ಗಡೆ ಫರ್ಟಿಲೈಸ್ ಆಗಿದೆ ಝೈಗೋಟ್ ಕಾಣ್ ಬರ್ತದೆ. ಇಲ್ಲಿ ಏನು ಕಾಣ್ ಬರ್ತದೆ ಝೈಗೋಟ್ ಕಾಣ್ ಬರ್ತದೆ. ಇಲ್ಲಿ ಇರುವಂತ ಸೈನಸ್ ಸೆಲ್ಸ್ ಏನಾಗ್ತವೆ ಡಿಜನರೇಟ್ ಆಗ್ತವೆ. ಡಿಜನರೇಟಿಂಗ್ ಹಿಂದೆ ಡಿಜನರೇಟಿಂಗ್ ಸೈನಸ್ ಕಂಡು ಬರ್ತವೆ.
ಚಿತ್ರ ಹೆಂಗ್ ಬರೀಬೇಕು ಡಿಜೆನರೇಟ್ ಆಗಿ ಆಂಟಿಬಾಡೀಸ್ ತೋರಿಸಬೇಕು ಡಿಜೆನರೇಟ್ ಆಗ್ತಿರುವಂತ ಸೆಲ್ಯುಲರ್ ಸೆಲ್ಸ್ ತೋರಿಸಬೇಕು ಅಂದ್ರೆ ಡಿಪ್ಲಾಯ್ಡ್ ಆಗಿರುವಂತ ಝೈಗೋಟ್ ತೋರಿಸಬೇಕು ಆಮೇಲೆ ಒಳ್ಳೆ ಕಳೆದ ಮಧ್ಯದಲ್ಲಿ ಏನಿದೆ ಇಟ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇದೆ ಈ ಸೆಲ್ಗೆ ನಾವೆಲ್ಲ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಈ ಸೆಲ್ಗೆ ಸೆಲ್ ಮಧ್ಯದಲ್ಲಿ ಈ ಸೆಲ್ಗೆ ನಾವು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅಂತ ಹೇಳ್ತೀವಿ ಈ ಸೆಲ್ಗೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಏನಾಗುತ್ತೆ ಎಂಡೋಸ್ಪರ್ಮ್ ಆಗುತ್ತೆ ಈ ಝೈಗೋಟ್ ಇದೆಯಲ್ಲ ಈ ಝೈಗೋಟ್ ಏನಾಗುತ್ತೆ ಎಂಬ್ರಿಯೋ ಆಗುತ್ತೆ ದಿಸ್ ಇಸ್ ಎ ಫರ್ಟಿಲೈಸ್ಡ್ ಎಂಬ್ರಿಯೋ ಸೆಲ್ ಫರ್ಟಿಲೈಸ್ ಅಂತ ಎಂಬ್ರಿಯೋ ಸೆಲ್ ಝೈಗೋಟ್ ಕಾಣುತ್ತೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಕಾಣುತ್ತೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಈಗ ಡಿಜೆನರೇಟ್ ಆದ ಆಂಟಿಬಾಡೀಸ್ ಡಿಜೆನರೇಟ್ ಆಗ್ತಿರುವಂತ ಸೈನಿಕಸ್ ಕಂಡುಬರುತ್ತೆ ದಿಸ್ ಇಸ್ ಕಾಲ್ಡ್ ದಿಸ್ ಎ ಒಂದು ಫರ್ಟಿಲೈಸ್ಡ್ ಎಂಬ್ರಿಯೋ ಸೆಲ್ ಅಥವಾ ಫೀಮೇಲ್ ಗೇಮೆಟೋಫೈಟ್ ಅಂತ ಇದನ್ನ ಬರೀಬೇಕು ಓಕೆ ನಾವು ವಾಟ್ ಇಸ್ ಕಾಲ್ಡ್ ದಿಸ್ ಎ ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು ಎರಡು ಕಾಂಪೋನೆಂಟ್ಸ್ ಯೂಸ್ ಆಗುವಂತದ್ದು ಇಲ್ಲಿ ಆಫ್ಟರ್ ಫರ್ಟಿಲೈಸೇಷನ್ ಆಯ್ತು ಈ ತರ ಬದಲಾವಣೆಗಳು ಈ ಎಂಬ್ರಿಯೋ ಸೈಕಲ್ ಆಯ್ತು ಆಮೇಲೆ ಏನಾಯ್ತು ಇಲ್ಲಿರುವಂತ ಓವಿಲ್ ಏನಾಗುತ್ತೆ ಟ್ರಾನ್ಸ್ಫಾರ್ಮ್ ಇಂಟು ಸೀಡ್ ಓವಿಲಿಯನ್ ಫರ್ಟಿಲೈಸೇಷನ್ ಏನಿದೆ ಇಟ್ ಇಸ್ ಟ್ರಾನ್ಸ್ಫಾರ್ಮ್ ಇಂಟು ಸೀಡ್ ಆಗುತ್ತೆ ಈ ಓವರಿ ಟ್ರಾನ್ಸ್ಫಾರ್ಮ್ ಇಂಟು ಫ್ರೂಟ್ ಓವರಿ ಏನಾಗುತ್ತೆ ಟ್ರಾನ್ಸ್ಫಾರ್ಮ್ ಇಂಟು ಫ್ರೂಟ್ ಆಗುತ್ತೆ ಇದು ಕಲ್ಟಿವೇಟರ್ ನಾವು ಏನ್ ಕಂಡು ಬರುತ್ತೆ ಅಂದ್ರೆ ಮುಖ್ಯವಾಗಿ ಲಾರ್ಜ್ ಸೆಂಟ್ರಲ್ ಸೆಲ್ ಅಲ್ಲಿ ಡಿಪ್ಲಾಯ್ಡ್ ಆಗಿರುವಂತ ನ್ಯೂಕ್ಲಿಯಸ್ ಕಂಡು ಬರುತ್ತೆ ಆಮೇಲೆ ಝೈಗೋಟ್ ಕಂಡು ಬರುತ್ತೆ ಫರ್ಟಿಲೈಸರ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಡಿಜೆನರೇಟ್ ಆಗ್ತಿರುವಂತ ಆಂಟಿಬಾಡೀಸ್ ಕಂಡು ಬರ್ತವೆ ಡಿಜೆನರೇಟ್ ಆಗ್ತಿರುವಂತ ಒಂದು ಸೈಂಟಿಸ್ಟ್ಗಳು ಕಂಡು ಬರ್ತದೆ ಓನ್ಲಿ ಏನ್ ಕಂಡಿದೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಝೈಗೋಟ್ ಕಂಡು ಬರ್ತಾ ಇದೆ ಡಿಜೆನರೇಟ್ ಆಗ್ತಿರೋದು ಆಂಟಿಬಾಡೀಸ್ ಡಿಜೆನರೇಟ್ ಆಗ್ತಿರೋ ಸೈಂಟಿಸ್ಟ್ಗಳು ಕಂಡು ಬರ್ತವೆ This is what happen. After that, we can see post fertilization changes ಅಲ್ಲಿ ಈ ಒಂದು ಝೈಗೋಟ್ ಎಂಬ್ರಿಯೋ ಆಗುವಂತದ್ದು ಈ ಒಂದು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಎಂಡೋಸ್ಪರ್ಮ್ ಆಗುವಂತದ್ದನ್ನ ನಾವು post fertilization events ಅಂತ ಕರಿತೀವಿ post fertilization events ಅಲ್ಲಿ you can see formation of endosperm and the formation of what you call the embryo for the zygote and that called as a next you can see formation of a seed ovule transfer formation of a seed from ovule and formation of the fruit from the ovary became fruit ಇದು ಆಗುವಂತದನ್ನ post fertilization changes okay now post fertilization changes next is know about it what are the post fertilization changes post fertilization changes na ಅಧ್ಯಯನ ಮಾಡೋಣ the post fertilization changes what are the events going to take place post ನಂತರ fertilization ಆದ ನಂತರ post fertilization events ಅಂತ ಕರೀತೀವಿ post fertilization events ಅಂದ್ರೆ ಒಂದನೇದು formation of endosperm next ಎರಡನೇದು formation of embryo next formation of seed from ovule ಇಂದ ಏನಾಗುತ್ತೆ seed ಆಗುತ್ತೆ next fourth one formation of ovary became fruit ಆಗುತ್ತೆ ಯಾರೆಲ್ಲ fruit ಆಗಿದೆ ಬರೀಬೇಕು formation of the fruit from the what you call them as ovary formation of a seed fruit from ovary ಇಷ್ಟು ನಾವು ನೋಡಬೇಕು ನಾವು ಹಾಗಾಗಿ ಏನೇ ಸ್ಟಡಿ ಮಾಡಬೇಕು ಲೆಟ್ ಸ್ಟಡಿ ಅಬೌಟ್ ದಿ ಇಂಡಸ್ಟ್ರಿಯಲ್ ಫಾರ್ಮೇಷನ್ ಎಂಬ್ರಿಯೋ ಆಗುವಂತದ್ದು ಸೀಡ್ ಸ್ಟ್ರಕ್ಚರ್ ಅಂಡ್ ಸ್ಟ್ರಕ್ಚರ್ ದಿ ಫ್ರೂಟ್ ಇಷ್ಟನ್ನು ಓದಿದರೆ ಈಗ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಕರೀತೀವಿ ಲೆಟ್ ಮಿ ಸ್ಟಡಿ ಒನ್ ಬೈ ಒನ್ ಫಸ್ಟ್ ಫಾರ್ಮೇಷನ್ ಆಫ್ ಎ ಎಂಡೋಸ್ಪರ್ಮ್ ಎಂಡೋಸ್ಪರ್ಮ್ ಆಗಲಿಕ್ಕೆ ಏನು ಬೇಕಂತ ಹೇಳಿದ್ರೆ ಈ ಒಂದು ಮಧ್ಯದಲ್ಲಿ ಒಂದು ಫಿಲ್ ಆಗಿದೆ ಮೂರು ಕೂಡಿ ಫಿಲ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಸೆಲ್ಗೆ ನಾವು ಸೆಂಟ್ರಲ್ ಸೆಲ್ ಇಂದ ಸೆಂಟ್ರಲ್ ಸೆಲ್ ಇದು ಅದಕ್ಕೆ ಸೆಂಟ್ರಲ್ ಸೆಲ್ ಈ ಸೆಂಟ್ರಲ್ ಸೆಲ್ ಡಿವೈಡ್ ಆಗಿ ಎಂಡೋಸ್ಪರ್ಮ್ ಆಗುವಂತದ್ದು ಇಲ್ಲಿ ನಿಮಗೆ ಆಲ್ರೆಡಿ ಝೈಗೋಟ್ ಇದೆ ಈ ಸೆಲ್ ಡಿವೈಡ್ ಆಗ್ತಾ ಹೋಗ್ತಾ ಇದರೊಳಗೆ ಸೆಲ್ ಡಿವೈಡ್ ಆಗ್ತಾ ಹೋಗ್ತಾ ಎಂಡೋಸ್ಪರ್ಮ್ ಆಗುತ್ತೆ ಇಲ್ಲಿ ಎಂಡೋಸ್ಪರ್ಮ್ ಅನ್ನೋದೇನು ಎಂಡೋಸ್ಪರ್ಮ್ ಇಸ್ ಎ ನ್ಯೂಟ್ರಿಟಿವ್ ಟಿಶ್ಯೂ we supply the nutrition to the what you call them as a developing
Endosperm is a nuclear tissue developed from the endosperm. Endosperm is a nuclear tissue developed from the primary endosperm cell. This cell is now primary endosperm. ಅದನ್ನ ಡೆವಲಪ್ ಆಗಿದೆ endosperm. Endosperm cell is developed from the primary endosperm cell. Primary endosperm nucleus ಇರುವಂತ cell ಗೆ primary endosperm cell ಇಂದ ಫಾರ್ಮೇಷನ್ ಆಗಿದೆ ನ್ಯೂಕ್ಲಿಯರ್ ಟಿಶ್ಯೂ. ಇದೇನ್ ಮಾಡುತ್ತೆ ಈ ನ್ಯೂಕ್ಲಿಯರ್ ಟಿಶ್ಯೂ ಏನಾಗುತ್ತೆ ಜೈಗೋಟ್ ಏನಾಗುತ್ತೆ ಎಂಬ್ರಿಯೋ ಅಂತಲ್ಲ ಎಂಬ್ರಿಯೋಗೆ ಬೇಕಾದ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ. ಇದರಿಂದ ಡಿವೈಡ್ ಆಗಿ ನ್ಯೂ ಕೋಶಗಳು ಡಿಫರೆಂಟ್ ಸೆಲ್ಸ್ ಆಗ್ತವೆ. ಎಲ್ಲ ಸೆಲ್ಸ್ಗಳು ಅದನ್ನ ಆದ್ಮೇಲೆ ಅದು ಟಿಶ್ಯೂ ಆಗಲ್ಲ ಎಂಡೋಸ್ಪರ್ಮ್ ಟಿಶ್ಯೂ. ಅದೇನ್ ಮಾಡ್ತೀವಿ ಸಪ್ಲೈ ದಿ ನ್ಯೂಟ್ರಿಷನ್ ಟು ದಿ ಡೆವಲಪಿಂಗ್ ಎಂಬ್ರಿಯೋ. What do you call it as a endosperm? Endosperm is a nuclear tissue developed from the primary endosperm cell and we supply the nutrition ಕೊಡ್ತಾ ಇದೆ. ಯಾವ್ದಕ್ಕೆ ಕೊಡ್ತಾ ಇದೆ? ಡೆವಲಪ್ ಆಗ್ತಿರುವಂತ ಎಂಬ್ರಿಯೋ ಏನು ಡೆವಲಪ್ ಆಗುತ್ತಲ್ಲ ಈ ಜೈಗೋಟಿಂದ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಇದು ಕೊಡುತ್ತೆ. ಈ ಎಂಡೋಸ್ಪರ್ಮ್ ಅನ್ನೋದು ಏನು? ಇಟ್ ಇಸ್ ಡೆವಲಪ್ ಫ್ರಮ್ ದಿ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇಂದ ಆಗಿದೆ. ಎಂಡೋಸ್ಪರ್ಮ್ ಇಸ್ ಫ್ರಮ್ ದಿ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇಂದ ಆಗಿದೆ ಮತ್ತು ಎಂಡೋಸ್ಪರ್ಮ್ ಇದೆಲ್ಲ ಡೆವಲಪ್ಮೆಂಟ್ precedes the embryo development. Endosperm development ಮುಂಚಿತಲ್ಲ ಫಸ್ಟ್ precedes the embryo development. Embryo development ಗಿಂತ ಮುಂಚಿತವಾಗಿ ಏನಾಗುತ್ತೆ? embryo development ಗಿಂತ ಮುಂಚಿತವಾಗಿ ಏನಾಗುತ್ತೆ? ಎಂಡೋಸ್ಪರ್ಮ್. ಓಕೆ, ಎಂಡೋಸ್ಪರ್ಮ್ ಯಾವ್ದಾಗಿದೆ ಅಂತ ಬರೀ ಫಸ್ಟ್ ಪಾಯಿಂಟ್ ಡೆವಲಪ್ಮೆಂಟ್ ಆಫ್ ದಿ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್. ನೆಕ್ಸ್ಟ್ ಎಂಡೋಸ್ಪರ್ಮ್ ಏನಾಗುತ್ತೆ? precedes the development of what you call as the embryo. ಅಂದ್ರೆ ಎಂಬ್ರಿಯೋಕ್ಕಿಂತ ಮುಂಚಿತವಾಗಿ ಎಂಡೋಸ್ಪರ್ಮ್ ಆಗುತ್ತೆ. ಯಾಕಂದ್ರೆ ನ್ಯೂಟ್ರಿಷನ್ ಪೋಷಕಾಂಶ ಬೇಕಲ್ಲ ಇದು ಎಂಬ್ರಿಯೋಗೆ. ಇನ್ನು ಎಲೆಗಳು ಬಿಟ್ಟಿಲ್ಲ ಎಂಬ್ರಿಯೋನೇ ಒಂದು ಪ್ಲಾಂಟ್ ಆಗೋದು. ಅದು ಎಲೆ ತಯಾರಿಸ್ಕೊಂಡು ಮಾಡ್ತಿಲ್ಲ. ಅದಕ್ಕೆ ಬೇಕಾದ ಪೋಷಕಾಂಶಗಳು ಈ ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತೆ. ಅಂದ್ರೆ ಇದಕ್ಕೆ ಒಡಿಕೊಳ್ಳೋದೇ ಇದು ಅಸ್ಯೂರ್ಡ್ ಮಾಡುತ್ತೆ. ಏನನ್ನ ಅಸ್ಯೂರ್ ಮಾಡುತ್ತೆ? ಇದಕ್ಕೆ ಅಸ್ಯೂರ್ಡ್ ಒಡಿಕೊಳ್ಳೋದೇ ಇದಕ್ಕೆ ಸಪ್ಲೈ ದಿ ಫುಡ್ ಮೆಟೀರಿಯಲ್ಸ್ ಸಪ್ಲೈ ಮಾಡುತ್ತೆ. ಅದಕ್ಕೆ ಈ ಒಂದು ಫುಡ್ ಇರುತ್ತೆ ಎಂಡೋಸ್ಪರ್ಮ್ ನ್ಯೂಟ್ರಿಷನ್ ಫುಡ್. ಈ ಫುಡ್ ಇರೋದೇ ಈ ಸೆಲ್ಸ್ ಗೆ ಎಂಬ್ರಿಯೋ ಸೆಲ್ಸ್ ಮತ್ತೆ ಸಪ್ಲೈಸ್ ದಿ ನ್ಯೂಟ್ರಿಷನ್. ಇಟ್ ಸಪ್ಲೈ ದಿ ನ್ಯೂಟ್ರಿಷನ್ ಟು ದಿ ಡೆವಲಪಿಂಗ್ ಎಂಬ್ರಿಯೋ. ಇದರಿಂದ ಏನಾಗುತ್ತೆ? ಇಟ್ ಅಸ್ಯೂರೆನ್ಸ್ ಕೊಡುತ್ತೆ. ಏನ್ ಕೊಡುತ್ತೆ ಅಂದ್ರೆ ಇಸ್ ಅಸ್ಯೂರೆನ್ಸ್ ಫಾರ್ ದಿ ಮೆಸೇಜ್. ಈ ಒಂದು ಎಂಡೋಸ್ಪರ್ಮ್ ಗೆ ಒಂದು ಅಸ್ಯೂರೆನ್ಸ್ ಫಾರ್ ದಿ ಸರ್ಟೆನ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಆಗಕ್ಕೆ ಬೇಕಾದಂತ ಅಸ್ಯೂರೆನ್ಸ್ ಇದು ಕೊಡುತ್ತೆ ಅಂತಂದ್ರೆ ಇಲ್ಲಿ ಇದು ಸಪ್ಲೈ ದಿ ನ್ಯೂಟ್ರಿಷನ್ ಕೊಡೋದ್ರಿಂದ ಏನಾಗುತ್ತೆ? ಇದರಲ್ಲಿ ಆಫ್ಟರ್ ಫರ್ಟಿಲೈಸೇಷನ್ ಅಂದ್ರೆ ಎಂಡೋಸ್ಪರ್ಮ್ ಏನತ್ತೆ ಇದರಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಇಂದ ಇಸ್ ಗೋಯಿಂಗ್ ಟು ಸಪ್ಲೈ ದಿ ನ್ಯೂಟ್ರಿಷನ್ ಟು ದಿ ಡೆವಲಪಿಂಗ್ ಎಂಬ್ರಿಯೋ ಕೊಡೋದ್ರಿಂದ ಮತ್ತೆ ಈ ಒಂದು ಅಸ್ಯೂರೆನ್ಸ್ ಕೊಡುತ್ತೆ. ಏನಕ್ಕೆ? ಎಂಬ್ರಿಯೋಗೆ ಫರ್ದರ್ ಡೆವಲಪ್ಮೆಂಟ್ ಬೇಕಾದಂತ ಆಹಾರವನ್ನು ಇದರಿಂದ ಪಡ್ಕೊಳ್ಳುತ್ತೆ. ಆಮೇಲೆ ಏನಾಗುತ್ತೆ? ಈಗ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗಬೇಕಾದ್ರೆ ಇದು ಅಂಡರ್ಗೋಸ್ ಮೈಟೋಟಿಕ್ ಡಿವಿಷನ್ ಆಗಿ ಇದು ಫಾರ್ಮ್ಸ್ ಮಾಡಿಕೊಳ್ಳೋದ್ರಿಂದ ಡಿಪ್ಲಾಯ್ಡ್ ಟಿಶ್ಯೂ ಆಗುತ್ತೆ. ಈ ಒಂದು ಮಾಡಿಕೊಳ್ಳೋದ್ರಿಂದ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಸ್ ಅಂಡರ್ಗೋಸ್ ಮೈಟೋಸಿಸ್ ಟು ಫಾರ್ಮ್ ಎ ಡಿಪ್ಲಾಯ್ಡ್ ಟಿಶ್ಯೂ ಇಸ್ ವಾಟ್ ಇಸ್ ಕಾಲ್ಡ್ as ಎಂಡೋಸ್ಪರ್ಮ್. ಅದಕ್ಕೆ ನಾವು ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಆದ್ಮೇಲೆ ನ್ಯೂಕ್ಲಿಯರ್ ಟಿಶ್ಯೂ ಆಗಿರುತ್ತೆ. ಇದು ಪೋಷಕಾಂಶಗಳನ್ನ ಈ ಸಪ್ಲೈ ಆಗಿ ಡೆವಲಪಿಂಗ್ ಆಗ್ತಿರುವಂತ ಒಂದು ಎಂಬ್ರಿಯೋಗೆ ಸಪ್ಲೈ ಮಾಡುತ್ತೆ. ಈ ಎಂಡೋಸ್ಪರ್ಮ್ ಫಾರ್ಮೇಷನ್ ಆದಾಗ ಇದು ಮೋಸ್ಟ್ ಕಾಮನ್ ಟೈಪ್ ಆಫ್ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಇಸ್ ದಿ ವಾಟ್ ಕಾಲ್ಡ್ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಕಾಲ್ಡ್ ಇಸ್ ಎ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರೀತೀವಿ. ಮೋಸ್ಟ್ ಕಾಮನ್ ಟೈಪ್ ಆಫ್ ಡೆವಲಪ್ಮೆಂಟ್ ಇಸ್ ಎ ನ್ಯೂಕ್ಲಿಯರ್ ಅಂಡ್ ಕಾಲ್ಡ್ ಇಸ್ ಎ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಇಲ್ಲಿ ಎಂಡೋಸ್ಪರ್ಮ್ ಆದಾಗ ನೋಡಿ ಒಳಗಡೆ ಇದು ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಒಳಗೆ ಈ ಸೆಲ್ ಏನಾಗುತ್ತೆ? ಈ ಸೆಂಟ್ರಲ್ ಸೆಲ್ ಏನು ನ್ಯೂಕ್ಲಿಯಸ್ ಇದೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಡಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್. ಇದಕ್ಕೆ ಅಂಡರ್ಗೋಸ್ ಡಿವಿಷನ್ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್. ಇದು ಅಂಡರ್ಗೋಸ್ ಡಿವಿಷನ್ ಆಗುತ್ತೆ. ಇಟ್ ಫಾರ್ಮ್ಸ್ ಇಂಟು ವಾಟ್ ಕಾಲ್ಡ್ ಈ ಡಿವಿಷನ್ ಆಗಬೇಕಾದ್ರೆ ಹೆಂಗಾಗುತ್ತೆ ಎಂಡೋಸ್ಪರ್ಮ್ ಅಂತಂದ್ರೆ ಈ ಸೆಲ್ ಇರುವಂತ ನ್ಯೂಕ್ಲಿಯಸ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ what happens? Only nucleus divide ಆಗುತ್ತೆ. During the formation of endosperm, nucleus of this what you call as central cell, primary endosperm cell. ಇದು ಈ primary endosperm cell ನ ಈ nucleus undergoes a free nuclear division. What you call as during endosperm formation, most common type of endosperm formation is cellular endosperm ಅಂತ ಹೇಳ್ರಿ. Next point, what you call nucleus of the primary endosperm cell. Primary endosperm cell nucleus undergoes a free nuclear division, resulting in the formation of a number of nuclei. Number of nuclei. These nuclei are number of nuclei form. That is free nucleus. Free nuclear division agi number of nuclei agtave. And the what you call as a free nuclear endosperm ಅಂತ ಹೇಳ್ತಾರೆ. ಈಗ ಬರೀ ನ್ಯೂಕ್ಲಿಯರ್ ಒಳಗಡೆ
Later the wall formation going to lay down. Later the cell wall is laid down around this nuclei. ಆಮೇಲೆ ಈ ಸೆಲ್ಸ್ ನ್ಯೂಕ್ಲಿಯಸ್ ಸುತ್ತ ನ್ಯೂಕ್ಲಿಯರ್ ಅನೇಕ ನ್ಯೂಕ್ಲಿಯರ್ ಸುತ್ತ ಏನಾಗುತ್ತೆ ಅಂತ ಸೆಲ್ ವಾಲ್ ಫಾರ್ಮೇಷನ್ ಆಗಿ ನೋ ದೇ ಫಾರ್ಮ್ ದ ಸೆಲ್ಸ್ ಎಲ್ಲ ನ್ಯೂಕ್ಲಿಯರ್ ಸೈಡ್ ಬಂದು ಅನೇಕ ನ್ಯೂಕ್ಲಿಯರ್ ವಲ ಸುತ್ತ ಏನಾಗುತ್ತೆ ನ್ಯೂಕ್ಲಿಯಸ್ ಸುತ್ತ ಸೆಲ್ ವಾಲ್ ಫಾರ್ಮೇಷನ್ ಎಲ್ಲ ಸೆಲ್ ನ್ಯೂಕ್ಲಿಯರ್ ಬರುತ್ತೆ ಅದು ಸುತ್ತ ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ ಹೀಗೆ ಸೆಲ್ ಡೇಟಲ್ಲಿ ಸೆಲ್ ವಾಲ್ ಇಸ್ ಲೇಡ್ ಅರೌಂಡ್ ದಿ ನ್ಯೂಕ್ಲಿಯಸ್ ಸುತ್ತ ಸೆಲ್ ವಾಲ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಹೀಗಾಗಿ ಎಲ್ಲಾ ಸೆಲ್ಸ್ಗಳು ಸುತ್ತ ಏನಾಯ್ತು ನ್ಯೂಕ್ಲಿಯಸ್ ಸುತ್ತ ಏನಾಯ್ತು ನೀವು ಸೆಲ್ ವಾಲ್ ಫಾರ್ಮೇಷನ್ ಆಗಿ ಹೊಡ್ಕೊಳ್ತೇವೆ ಸೆಲ್ಲಾರ್ ಎಂಡೋಸ್ಪರ್ಮ್ ಆಯ್ತು ಏನಾಯ್ತು ವಾಟ್ ಹ್ಯಾಪನ್ಸ್ ಹೊಡ್ಕೊಳ್ತೇವೆ ಈ ಒಂದು ಸೆಂಟ್ರಲ್ ಸೆಲ್ ಇರುವಂತ ಪ್ರೈಮರಿ ಹೊಡ್ಕೊಳ್ತೇವೆ ಇಂಡಸ್ಪರ್ಮ್ ನ್ಯೂಕ್ಲಿಯಸ್ ಇದೆಲ್ಲ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇರುವಂತ ನ್ಯೂಕ್ಲಿಯರ್ ಮಾತ್ರ ಡಿವೈಡ್ ಇಟ್ ವಾಸ್ ಎ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ resulting in the production of large number of free nuclear endosperm ಆಗುತ್ತೆ free nuclear endosperm ಆದ ನಂತರ ಲೇಟರ್ ಏನಾಗುತ್ತೆ cell wall is laid around the nucleus ಸುತ್ತ ನ್ಯೂಕ್ಲಿಯಸ್ ಸುತ್ತ cell wall ಆಗಿ that converted into cellular endosperm ಆಗುತ್ತೆ ಒಟ್ಟು ಎಲ್ಲ ತುಂಬಿಕೊಂಡ cells ಈ ಎಲ್ಲ ನ್ಯೂಕ್ಲಿಯಸ್ ಸುತ್ತ cell wall ಆಗಿ cellular endosperm ಆಗಿ ಕನ್ವರ್ಟ್ ಆಗುತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಅದಕ್ಕೆ ಅಕ್ಲಿಪಾ ಇಂಡಿಕಾ cellular endosperm ಉದಾಹರಣೆ ಕೊಡಿ ಈ ತರ cellular endosperm ಅಂತೆ ಈ cellular endosperm ಉದಾಹರಣೆ ಕೊಡಿದ್ರೆ ಅಕ್ಲಿಪಾ ಇಂಡಿಕಾ ಈ cellular endosperm ಇನ್ನೊಂದು ಕೆಲಸ ಕೋಕೋನಟ್ ಅಲ್ಲಿ ನೋಡಿದ್ವಿ ಅಲ್ಲಿ ಫಸ್ಟ್ ನ್ಯೂಕ್ಲಿಯರ್ ಡಿವಿಷನ್ ಆಗಿ ಫಾರ್ಮೇಷನ್ ಸೆಲ್ ವಾಲ್ ಇಸ್ ಲೇಡ್ ಸೆಲ್ ವಾಲ್ ಯಾವಾಗ ಲೇಡ್ ಫ್ರಮ್ ಪೆರಿಫೆರಿ ಟು ಸೆಂಟರ್ ಸೆಲ್ ವಾಲ್ ಏನಾಗುತ್ತೆ ನ್ಯೂಕ್ಲಿಯಸ್ ಸುತ್ತ ಈ ಬೆಂಚಿನ ಕಡೆ ನ್ಯೂಕ್ಲಿಯಸ್ ಸುತ್ತ ಸೆಲ್ ವಾಲ್ ಫಾರ್ಮೇಷನ್ ಆಗ್ತಾ ಬಂದಾಗ ಸೆಂಟ್ರಿ ಆಗುತ್ತೆ ಸೆಲ್ ವಾಲ್ ಈಗ ಅನೇಕ ನ್ಯೂಕ್ಲಿಯರಲ್ಲಿ ಈ ತರ ನ್ಯೂಕ್ಲಿಯಸ್ ಫಸ್ಟ್ ನ್ಯೂಕ್ಲಿಯರ್ ಡಿವಿಷನ್ ಆಗಿ ಅನೇಕ ನ್ಯೂಕ್ಲಿಯರ್ ಇರುವಂತ ಈ ನ್ಯೂಕ್ಲಿಯರ್ ಸಲುವಾಗಿ ಮೇಲೆ ಕೋಕೋನಟ್ ಒಳಗೆ ಈಗ ಏನಾಗ್ತದೆ ನ್ಯೂಕ್ಲಿಯರ್ ಸೆಲ್ ವಾಲ್ ಲೇಟರ್ ಮತ್ತೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಆದ ಅನೇಕ ವರ್ಟಿಕಲ್ ನ್ಯೂಕ್ಲಿಯಸ್ ಅದೇ ವರ್ಟಿಕಲ್ ಸೆಲ್ಲಾರ್ ನ್ಯೂಕ್ಲಿಯಸ್ ಅದೇ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ನ ನ್ಯೂಕ್ಲಿಯಸ್ ಅಥವಾ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ರಿಸಲ್ಟಿಂಗ್ ಇನ್ಫಾರ್ಮೇಷನ್ ನಂಬರ್ ಆಫ್ ನ್ಯೂಕ್ಲಿಯರ್ ದಟ್ ಕಾಲ್ಡ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಲೇಟರ್ ವರ್ಟಿಕಲ್ ಸೆಲ್ ವಾಲ್ ಇಸ್ ಲೇಟರ್ ಆನ್ ನ್ಯೂಕ್ಲಿಯಸ್ ಅಂದ್ರೆ ಏನಾಗುತ್ತೆ ಸೆಲ್ ವಾಲ್ ಇಸ್ ಲೇಟರ್ this cell wall laid on from the it is laid on from the periphery to the center laid on ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ what happens ಇದರಲ್ಲಿ those which are laid on are partially cell wall is laid on those which are peripheral cells ಸುತ್ತ ಮಾತ್ರ ಏನಾಗುತ್ತೆ cell wall laid on ಆಗುತ್ತೆ ಸುತ್ತ and ಮೊದಲಿಗಿರುವಂತ ನ್ಯೂಕ್ಲಿಯಸ್ cell wall is not laid on it is remaining a free nucleus free ಅದಕ್ಕೆ ನಾವು ಈ ಕೋಕೋನಟ್ ನ ಕಟ್ ಮಾಡ್ರಿ ನೀವು ನೋಡಿದಾಗ ಈ ಕೋಕೋನಟ್ ಅಲ್ಲಿ ಸೆಲ್ಯುಲರ್ ಫಾರ್ಮೇಷನ್ ಇಸ್ ಇನ್ಕಂಪ್ಲೀಟ್ ಸೆಲ್ಯುಲರ್ ಪೂರ್ತಿ ಫಾರ್ಮೇಷನ್ ಆಗಲ್ಲ ಎಲ್ಲಾ ಸೆಲ್ಯುಲರ್ ಫಾರ್ಮೇಷನ್ ಆಗಲ್ಲ ಸೆಲ್ಯುಲರ್ ಫಾರ್ಮೇಷನ್ ಇಸ್ ಇನ್ಕಂಪ್ಲೀಟ್ ಆಗಿತ್ತು ಔಟರ್ ನಲ್ಲಿ ಇರುವಂತದ್ದು ಎಂಡೋಸ್ಪರ್ಮ್ ನಾವು ಕರ್ನಲ್ ಅಂತ ಏನಾಗುತ್ತೆ ಕೆಲವೇ ಸುತ್ತ ಈ ನ್ಯೂಕ್ಲಿಯಸ್ ಸುತ್ತ ಮಾತ್ರ ಏನಾಗುತ್ತೆ ಸೆಲ್ಯುಲರ್ ಫಾರ್ಮೇಷನ್ ಆಗಿರುತ್ತೆ ಪೆರಿಫೆರಿ ಸೈಡ್ ನ್ಯೂಕ್ಲಿಯಸ್ ಸುತ್ತ ಅದನ್ನ ನಾವು ಕರ್ನಲ್ ಅಂತ ಕರೀತೀವಿ ಮೊದಲ ಇರುವಂತದ್ರಲ್ಲಿ ಬರೇ ನ್ಯೂಕ್ಲಿಯರ್ ಸೆಲ್ ವಾಲ್ ಇರೋದಿಲ್ಲ ಅದನ್ನ ನೋಡಿ ಕೋಕೋನಟ್ ಮಿಲ್ಕ್ ಅಂತ ಕರೀತೀವಿ ಕೋಕೋನಟ್ ಮಿಲ್ಕ್ ಏನಿದೆಲ್ಲ ಅದಕ್ಕಾಗಿ ನಟಿಂಗ್ ಬಟ್ಟೆ ಹೊಡಿಕೊಳ್ಳಿ ಈ ಒಂದು ಸುತ್ತ ಇರೋದಿಲ್ಲ ಎಂಡೋಸ್ಪರ್ಮ್ ಕರ್ನಲ್ ಅಂತ ಕರಿತೀವಿ ಮಲ್ಟಿ ಸೆಲ್ಲರ್ ಇನ್ನರ್ ಎಂಡೋಸ್ಪರ್ಮ್ ನ ಅನೇಕ ಸೆಲ್ಸ್ ಇರುವಂತ ಇನ್ನರ್ ಎಂಡೋಸ್ಪರ್ಮ್ ನಾವು ಹೊಡಿಕೊಳ್ಳಿ ಕೋಕೋನಟ್ ನಲ್ಲಿರುವಂತಕ್ಕೆ ನಾವು ಅದನ್ನ ಹೊಡಿಕೊಳ್ಳಿ ಕೋಕೋನಟ್ ಮಿಲ್ಕ್ ಅಂತ ಕರಿತೀವಿ ಅದನ್ನ ಕೋಕೋನಟ್ ಇದು ಫ್ರೀ ನ್ಯೂಕ್ಲಿಯಸ್ ಅಷ್ಟೇ ಇದೆ ಸುತ್ತ ಸೆಲ್ ವಾಲ್ ಇಲ್ಲ ಯಾವ ಪೆರಿಫೆರಿ ಇರುವಂತ ಸೆಲ್ ನ್ಯೂಕ್ಲಿಯಸ್ ಸುತ್ತ ಸೆಲ್ಸ್ ನ್ಯೂಕ್ಲಿಯಸ್ ಸುತ್ತ ಸೆಲ್ ವಾಲ್ ಅಂತ ಕರ್ನಲ್ ಇದು ಮಲ್ಟಿ ಸೆಲ್ಲರ್ ಅಂಡ್ ಕಾಲ್ಡ್ ಕರ್ನಲ್ ಅಂಡ್ ಮಧ್ಯದಲ್ಲಿ ಇಲ್ಲಿ ಎಂಡೋಸ್ಪರ್ಮ್ ಫಾರ್ಮೇಷನ್ ಇನ್ಕಂಪ್ಲೀಟ್ ಆಗಿದೆ ಮಧ್ಯದಲ್ಲಿ ಇರುವಂತದ್ದು ಓನ್ಲಿ ನ್ಯೂಕ್ಲಿಯರ್ ಪ್ರೆಸೆಂಟ್ ನಾಟ್ ಸೆಲ್ ವಾಲ್ ಇಸ್ ನಾಟ್ ದೇರ್ ದಟ್ ಇಸ್ ವಾಟ್ ಕಾಲ್ಡ್ ಕೋಕೋನಟ್ ಮಿಲ್ಕ್ ಅಂತ ಕರೀತೀವಿ ನೀವು ಹೇಳ್ತೀರಾ ಸುತ್ತ ಏನಿಲ್ಲ ಅದು ಸೆಲ್ಲರ್ ಎಂಡೋಸ್ಪರ್ಮ್ ಅದು ಲೆಟ್ ಎಕ್ಸಾಂಪಲ್ ಫಾರ್ ಎ ಕರ್ನಲ್ ಹಿಂಗೆ ವಿ ಕ್ಯಾನ್ ಸಿ ದಿ ಫಾರ್ಮೇಷನ್ ಆಫ್ ವಾಟ್ ಕಾಲ್ಡ್ ಎಂಡೋಸ್ಪರ್ಮ್ ಆಗುತ್ತೆ ಅಲ್ಲಿ ಮಧ್ಯದಲ್ಲಿ ಕೆಲವು ಜೈಗೋಟ್ಗಳು ಈ ಜೈಗೋಟ್ ನೀವು ಕೊಬ್ಬರಿ ಕಟ್ ಮಾಡಿರ್ತೀವಿ ಒಂದು ಸೈಡಲ್ಲಿ ಈ ತರ ಮಧ್ಯದಲ್ಲಿ ಬಲ್ಬ್ ಇರ್ತದೆ ಎಂಬ್ರಿಯೋ ಕಾರಣ ಈ ಎಂಡೋಸ್ಪರ್ಮ್ ಈ ಕೋಶ ಎಂಬ್ರಿಯೋ ಕೊಡುತ್ತೆ ಎಂಬ್ರಿಯೋ ಏನಾಗುತ್ತೆ ಗಿಡ ಆಗಿ ಡೆವಲಪ್ ಆಗುತ್ತೆ
This is what you call them as endosperm formation. Now, what you call them endosperm formation, let me know about what you call them as the embryo development. The embryo development, I want to cover it in the next class. You can see how the embryo formation is going to take place. What you have studied in this class, what you call them as a hybridization technique. What are the steps involved in the hybridization technique? And also we have studied what you call them as a what are the double fertilization ಅಂದ್ರೆ ಏನು ಅಂತ ಕೇಳಿದ್ವಿ. And also we studied about what you call endosperm formation. ಇಷ್ಟನ್ನು ಓದಿದ್ವಿ. Next class I want to cover what you call them as a embryo development. How it is embryo development, whether embryo development in case the monocot ಅಲ್ಲಿ ಇರುವಂತ embryo and dicot ಅಲ್ಲಿ ಇರುವಂತ embryo ಹೆಂಗಿದೆ ಅಂತ ಸ್ಟ್ರಕ್ಚರ್ ನ. After the formation of embryo, we are going to study about the seeds ಬಗ್ಗೆ ಓದೋಣ and also even fruits. Okay, this is called post-fertilization events. Next class I want to explain what you call them as endosperm formation ಆಗಿದೆ. ಆ ಎಂಡೋಸ್ಪರ್ಮ್ ಏನಾಗುತ್ತೆ ಈ ಒಂದು ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗಿದೆ ಹೇಳಿದೆ ಅಂತ ಆ ಎಂಡೋಸ್ಪರ್ಮ್ ಏನಾಗುತ್ತೆ ಈ ಎಂಬ್ರಿಯೋ ಬೇಕಾದಂತ ಪೋಷಕಾಂಶಗಳನ್ನು ಒದಗಿಸಿಕೊಡುತ್ತೆ ಅಂತ ಹೇಳ್ತಾರ. ಆಗ ಎಂಬ್ರಿಯೋ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಈ ಜೈಗೋಟ್ how it going to form an embryo next